ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ರಾನಶ್ರೀರಮೃತವಿಶತೈರಂಶವಿಪ್ಲಾವಯನ್ ಮಾಮಾವಿರ್ಭೂಯಾದನಕಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭುವಾಯಾಮನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 47ನೆಯ ಪ್ರವಚನವಿದು. ಭೀಷ್ಮನ ಉಪದೇಶ, ರಾಜಧರ್ಮದ ಚಿಂತನೆ, ಧರ್ಮರಾಜ, ಕೃಷ್ಣ, ಸಾತ್ಯಕಿ, ಸಂಜಯ, ವೇದವ್ಯಾಸರು, ಇತರ ಋಷಿಗಳು ಎಲ್ಲರೂ ಸೇರಿದ್ದಾರೆ. ಕೃಷ್ಣ ಹೇಳಿ ಭೀಷ್ಮ ಹೇಳ್ತಾ ಇದ್ದಾನೆ. ಪ್ರಧಾನವಾದಂತಹ ರಾಜರ ಧರ್ಮ ಅಷ್ಟೇ ಅಲ್ಲದೆ ಧರ್ಮ ಪ್ರಧಾನವಾದದ್ದೇ ರಾಜಧರ್ಮ. ಅದು ಪ್ರಜೆಗಳ ರಕ್ಷಣೆಯೇ ಮುಖ್ಯ ಅಂತ ಘೋಷಣೆ ಮಾಡಿದ್ದಾನೆ ಭೀಷ್ಮ. ಎಲ್ಲರೂ ಅದನ್ನು ಒಪ್ತಾರೆ. ಪ್ರಜಾರಕ್ಷಣೆಯನ್ನೇ ಪರಮಧರ್ಮ ಅನ್ನುವ ಹಾಗೆ ರಾಜಧರ್ಮದ ಸಾರವನ್ನಾಗಿ ನವನೀತಂ ಏತತ್ತೇ ನವನೀತಂಚ ಅಂತ ಇದು ನಿನಗೆ ಬೆಣ್ಣೆ ಹೇಳಿದ್ ನಾನು. ಪ್ರಜಾರಕ್ಷಣ, ದೇಶ ರಕ್ಷಣೆ ಎನ್ನುವುದು ಅದರಲ್ಲಿ ನಡೀತಾ ಒಂದೊಮ್ಮೆ ರಾಜ ಸೋತರು, ತೊಂದರೆಗೊಳಗಾದರು, ಆಪತ್ತನ್ನು ಪಡೆದರು, ಅದು ಅವನಿಗೆ ಶೋಭೆ, ಭೂಷಣ. ಪ್ರಜೆ ರಕ್ಷಣೆಯಲ್ಲಿ ರಾಜನ ವಿಶೇಷವಾದಂತಹ ಏನಾದರೂ ಆಪತ್ತುಗಳಿದ್ರು ಅದು ಧರ್ಮವೇ ಆಗ್ತದೆ, ಶ್ರೇಯಸ್ಸೇ ಆಗ್ತದೆ. ಈ ವಿಷಯದಲ್ಲಿ ಬೃಹಸ್ಪತಿ ಆಚಾರ ಆಗಲಿ, ಶುಕ್ರನಾಗಲಿ, ಇಂದ್ರನಾಗಲಿ, ದಕ್ಷನೇ ಆಗಲಿ, ಮನು, ಇವರೆಲ್ಲರ ಅಭಿಪ್ರಾಯ ಇದುವೇ. ಭರದ್ವಾಜ, ಗೌರಶಿಕ ಮುಂತಾದ ಋಷಿಗಳು ಸಹ ರಕ್ಷಾಮೇವ ಪ್ರಶಂಸಂತಿ. ಪ್ರಜಾರಕ್ಷಣೆಯನ್ನೇ ಪರಮಧರ್ಮವನ್ನಾಗಿ ರಾಜರಿಗೆ ಹೇಳುತ್ತಾರೆ. ಇಂತಹ ರಾಜಧರ್ಮನಿಷ್ಠರಾದ ಎಲ್ಲಾ ಚಿಂತಕರು, ಬ್ರಾಹ್ಮಣರು ಹೇಳುವುದು ಇದನ್ನೇ ಅಂತ. ಇದರಲ್ಲಿ ದಕ್ಷನ ಒಂದು ಮಾತಿದೆ, ಕೇಳು ಅಂತ ಹೇಳುತ್ತಾರೆ. ದಕ್ಷ ಹೇಳುತ್ತಾನೆ, ನೀರಿನಲ್ಲಿ ಪಯಣಕ್ಕೆ ಹೊರಟಾಗ ಒಡೆದ ದೋಣಿ ಇದ್ರೆ ಏನು ಮಾಡ್ತೀರಿ? ಅದನ್ನು ಬಿಡ್ತೀರಿ, ಅಷ್ಟೇ ತಾನೇ, ಬಿಡಬೇಕು. ಒಡೆದ ದೋಣಿಯನ್ನು ಹತ್ತಿ ನೀರಿನಲ್ಲಿ ಪ್ರಯಾಣ ಮಾಡಲಿಕ್ಕೆ ಆಗುವುದಿಲ್ಲ ಹೇಗೋ, ಅದರಂತೆ ಈ 6 ಜನರನ್ನು ಬಿಡಬೇಕು ನೀವು ಅಂತ ಒಂದು ಮುದ್ದೆ ಮಾಡಿ ದಕ್ಷ ಹೇಳುತ್ತಾ ಇದ್ದಾನೆ. ದಕ್ಷ ಸ್ಮೃತಿ, ದಕ್ಷ ಚಿಂತನೆ, ಇದನ್ನು ಭೀಷ್ಮ ಕೋಟ್ ಮಾಡ್ತಾ ಇದ್ದಾನೆ. ದಕ್ಷ ಹೇಳಿದ ಮಾತಿದ್ದು 6 ಜನರನ್ನು ಬಿಟ್ಟು ಹಾಕಿ ಅಂತ. ಯಾರು? ಷಡೇತಾನ್ನ ಪುರುಷ ಜಹ್ಯಾತ್ ಭಿನ್ನಾಂ ನವಮಿಮಾರಣಮೆ. ಇದು ದೃಷ್ಟಾಂತ, ಇದು ವಸ್ತು, ವ್ಯಕ್ತಿಯಲ್ಲ. ಒಡೆದ ದೋಣಿಯನ್ನು ಬಿಡುವುದು ಸಮುದ್ರದಲ್ಲಿ ಹೇಗೆ ಸೂಕ್ತವೋ ಹಾಗೆ ದಾಟ್ಲಿಕ್ಕೆ ನೀರಿನಲ್ಲಿ ಭಿನ್ನವಾದಂತಹ ದೋಣಿ ಪ್ರಯೋಜನ ಇಲ್ಲ. ಹಾಗೆ 6 ಜನರನ್ನು ಬಿಡಬೇಕು ಮನುಷ್ಯ ಅಂತ ಹೇಳಿ ದಕ್ಷ ಹೇಳುತ್ತಾನೆ. ಒಂದು ಅಪ್ರವಕ್ತಾರಂ ಆಚಾರ್ಯಂ, ವಿಷಯ ತಿಳ್ಕೊಂಡಿದ್ದಾನೆ, ಕಲಿತು ಬಂದಿದ್ದಾನೆ, ಆದರೆ ಯಾರು ಹೇಳುವುದಿಲ್ಲ ಅಂತಹ ಗುರುವನ್ನು. ಅಪ್ರವಕ್ತಾರಂ ಆಚಾರ್ಯಂ, ಪ್ರವಚನ ಮಾಡದ. ಪ್ರವಕ್ತ ಅಂದ್ರೆ ಹೇಳುವವನು, ವಕ್ತ ಅಂದ್ರೆ ಹೇಳುವವನು, ಪ್ರವಕ್ತ ಅಂದ್ರೆ ಚೆನ್ನಾಗಿ ಹೇಳುವವನು ಅಂತ. ಚೆನ್ನಾಗಿ ಹೇಳುವವನು ಚೆನ್ನಾಗಿ ಹೇಳದೇ ಇದ್ರೆ, ಪ್ರವಚನ ಮಾಡದೇ ಇದ್ರೆ, ಯಾರು ಹೇಳುವುದಿಲ್ಲ, ತಿಳ್ಕೊಂಡಿದ್ದಾನೆ, ತಿಳಿಸಿಕೊಡುವುದಿಲ್ಲ, ತಿಳಿಸಿಕೊಳ್ಳಿಕ್ಕೆ ಒಪ್ಪುವುದಿಲ್ಲ, ಬರುವುದಿಲ್ಲ ಅಂತವನನ್ನು ಬಿಡಿಯನು. ಅಪ್ರವಕ್ತಾರಂ ಆಚಾರ್ಯಂ ಮೊದಲ ಹಂತದಲ್ಲಿ ಒಬ್ಬ ವ್ಯಕ್ತಿಯನ್ನು ತೋರಿಸಿದರು. ಕಲಿತು ಬಂದಿದ್ದರು, ಕಲಿತು ಇದ್ದರೂ ಆ ಜ್ಞಾನವನ್ನು ಒಗೆದೊಬ್ಬರಿಗೆ ಹಂಚದವನನ್ನು ನೀವು ಇಷ್ಟಪಡಬೇಡಿ. ಹಾಗೆ ಅನಧೀಯಾನ ಮೃತ್ವಿಜನ್, ಪುರೋಹಿತನನ್ನು, ಋತ್ವಿಜ ಅಂದ್ರೆ ಹೋಮ ಮಾಡುವನು, ಪುರೋಹಿತ, ಅವನು ಕಲಿಯದೇ ಇದ್ರೆ ಅವನನ್ನು ಉಪಯೋಗಿಸಬೇಡಿ ಅಂತ. ಅವನಿಗೆ ಗೊತ್ತಿಲ್ಲದವನು ಮಾಡುದೇನನ್ನು.
ಅದರಿಂದ ಕೆಲಸ ಆದ್ರೂ ಏನಾಗತ್ತೆ? ಆದ್ರಿಂದ ಅಧ್ಯಯನ ಮಾಡದೇ ಇರತಕ್ಕಂತಹ ಋತ್ವಿಜನನ್ನು ಪುರೋಹಿತನನ್ನು ಹಾಕೊಳ್ಳಬೇಡಿ. ಮಂತ್ರಾರ್ಥಗಳ ಚಿಂತನೆ ಗೊತ್ತಿಲ್ಲದ, ತಂತ್ರ ಚಿಂತನೆಯಲ್ಲಿ ಅರ್ಥವೇನೆನ್ನು ಅರಿದುಕೊಳ್ಳದವ, ಉಪಯೋಗದ ವಿಷಯ ತಿಳಿಯದವ, ಪದ್ಧತಿ ಪ್ರಕಾರಗಳ ಬಗ್ಗೆ ಎಚ್ಚರ ಇಲ್ಲದವನನ್ನು ನೀವು ಬಿಟ್ಟುಕೊಡಿ, ಅವನನ್ನು ಬೇಡ ಹೇಳಿ ಅಂತ. ಕೆಲವರಿಗೆ ಅಲ್ಲಿ ಭಾರಿ ಸಂಕೋಚ. ಅವನು ನಮ್ಮ ವಂಶ ಪರಂಪರೆಯವ, ತಂದೆ ಅಜ್ಜನ ಕಾಲದಲ್ಲೆಲ್ಲ ಬಂದಿದ್ದಾನೆ, ಹಾಗೀಗೆ ಅಂತ ಹೇಳಿಕೊಂಡು ಅದೆಲ್ಲ ಅಲ್ಲ ಅಂತಾರೆ. ಅಥವಾ ಅವನ ಮಗ, ಅವನ ಮೊಮ್ಮಗ, ಇವರನ್ನೆಲ್ಲ ಇಟ್ಕೊಳ್ಳಿಕ್ಕೆ ಅದು ವಂಶ ಪರಂಪರೆ ಅಲ್ಲ, ಕಲಿತವರಿಗೆ ಮನ್ನಣೆ. ಇದು ವೈದ್ಯನ ಮಗ ವೈದ್ಯ ಆಗಬೇಕು ಅಂತ ಇಲ್ಲ, ಆದರೆ ಸಂತೋಷ ಕಲಿತಿದ್ರೆ ಮದ್ದು ತಗೊಳ್ಳಿಕ್ಕೆ. ಇಲ್ಲ, ನಮ್ಮ ಅಜ್ಜರ ಕಾಲದಿಂದ ಆ ವೈದ್ಯರ ಹತ್ರ ನಾವು ತಗೊಂಡು ಸರಿ, ಈಗ ಅವರಿಲ್ಲ, ಅವ್ರ ಮಗ ಇದ್ದಾನೆ, ಅವನಿಗೆ ಗೊತ್ತಿಲ್ಲ, ತಗೊಳ್ಳೋದು ಹೇಳೋದು ಅನಧೀಯಾನು. ಅವನು ಕಲಿತು ಕ್ವಾಲಿಫೈಡ್ ಆಗಿದ್ರೆ ನಿಮ್ಮ ಪುರೋಹಿತ ಪರಂಪರೆಯಿಂದ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಇಲ್ಲ ಆದ್ರೆ ಪ್ರಯೋಜನ ಇಲ್ಲ ಅಂತ ಅವನನ್ನು ಹೊರಗಾಕಿ ಬಿಡಿ ಅಂತ. ಅರಕ್ಷಿತಾರಂ ರಾಜಾನಂ, ಅದರಲ್ಲಿ ಸೇರಿಕೊಂಡಂತ ರಾಜ ಹೇಳಲಿಕ್ಕೆ ಹೊರಟದನ್ನು. ಪ್ರಜಾರಕ್ಷಣೆಯೇ ಪರಮ ಪವಿತ್ರವಾದ ಧರ್ಮರಾಜನಿಗೆ ಒಂದೊಮ್ಮೆ ಪ್ರಜಾಕ್ಷೇಮವನ್ನು ಚೆನ್ನಾಗಿ ನೋಡಿಕೊಳ್ಳದವ, ರಕ್ಷಣೆ ಮಾಡದವ ಅಂತಹ ರಾಜ ಇದ್ರೆ ಅವನನ್ನು ಬಿಟ್ಟುಕೊಡಿ, ಆ ರಾಜ ಬೇಡ ನನಗೆ. ದೇಶಕ್ಷೇಮವನ್ನು ನೋಡಿಕೊಳ್ಳದವ, ದೇಶ ರಕ್ಷೆಯಲ್ಲಿ ಅಸಮರ್ಥ ಯಾರಿದ್ದಾನೆ ಅವನು ರಾಜ ಇರಬಾರದು ಅಂತ ಹೇಳಿ ಈ 3 ವಿಷಯ ಹೇಳಿ. ಇದು 3 ಗಂಡು ಸಮಾಜ ಇದ್ದಾಗೆ ಉಂಟು. ಅದರಲ್ಲಿ ಅರ್ಥ ಆಗ್ತದೆ ನಮಗೆ ಕೇಳಿಕೊಂಡಾಗ ಹೇಗಿರ್ತದೆ ಅಂತ. ಋತ್ವಿಕ್ ಮಾಡುವುದು ಪುರೋಹಿತನೇ, ರಾಜ್ಯಭಾರ ಮಾಡುವುದರಲ್ಲಿ ರಾಣಿಯು ಬರಬಹುದು, ಇಲ್ಲ ಅಲ್ಲ, ಸ್ವಲ್ಪ ಆಚೀಚೆ ಓಲಾಡಿದೆ ಅದು. ಪ್ರವಚನ ಮಾಡುವುದಂತೂ ಆತನೇ ಜ್ಞಾನ ಪರಂಪರೆಯಲ್ಲಿ. ಈಗ ಹೇಳ್ತಾನೆ ಭಾರಿ ಅಂಚ ಅಪ್ರಿಯವಾದಿನಿ, ಮತ್ತೊಂದು ಬಿಡ್ಲಿಕ್ಕೆ ಉಂಟು ಹೇಳ್ತಾನೆ. ಸುಳ್ಳು ಹೇಳುವ ಹೆಂಡತಿಯನ್ನು ದೂರ ಇಡು ಅಂತ ಹೇಳಿಬಿಟ್ಟು. ಅಪ್ರಿಯವಾದಿನಿ, ಪ್ರಿಯ ಅಲ್ಲದೆ ಇರುವಂಥದ್ದು, ಸತ್ಯ ಇಲ್ಲದೆ ಇರುವಂಥದ್ದು, ಒಳ್ಳೆಯದಲ್ಲದೆ ಇರುವಂಥದ್ದು, ಕೆಟ್ಟವಾದ ನುಡಿಗಳು, ಬೀರು ನುಡಿಗಳು, ಹಾಳು ಮಾತುಗಳು, ಅಂತಹ ಸರಿಯಿಲ್ಲದ ಹೆಂಡತಿಯನ್ನು, ಅಂದ್ರೆ ಹೆಂಡತಿಯನ್ನು ಬಿಡುವಂಥದ್ದನ್ನು ಆವಾಗಲೇ ದಕ್ಷ ಹೇಳಿಬಿಟ್ಟಿದ್ದಾನೆ ಸ್ವಯಂ. ಉಪಯೋಗ ಇಲ್ಲ, ಬಿಟ್ಟುಬಿಡಿ ಅಂತ. ಭಾರಿ ಅಂಚ ಅಪ್ರಿಯವಾದಿನಿ, ಸುಮ್ಮನೆ ಹೊತ್ತುಕೊಳ್ಳುವುದು ಬೇಕಾಗಿಲ್ಲ, ಅಂದ್ರೆ ಬಿಡ್ಲಿಕ್ಕೆ ಉಂಟು ಎನ್ನುವುದು ಶಾಸ್ತ್ರದಲ್ಲಿ ಗೊತ್ತಾಯಿದೆ, ಎಂಥ ಪ್ರಕರಣದಲ್ಲಿ, ಎಂಥ ಪ್ರಸಂಗದಲ್ಲಿ ಅಂತ. ಆಕೆ ಸಾಧನೆಗೆ, ಬದುಕಿಗೆ, ಮನೆಗೆ ಅಪ್ರಿಯವಾಗಿ ನಿಂತಾಗ, ಉಪಯೋಗಕ್ಕಿಲ್ಲದೆ ವಿರೋಧದಲ್ಲಿ, ದ್ವೇಷದಲ್ಲಿ, ಪ್ರಿಯ ಅಂದ್ರೆ ಪ್ರೀತಿ ವಿಷಯದಲ್ಲಿ ಅಂತ ಅರ್ಥ, ದ್ವೇಷ ವಿಷಯದಲ್ಲಿ ನಿಂತ ಯಾವುದೋ ಸಂದರ್ಭಗಳಿಗೆ ಯಾವುದೋ ರೀತಿಯಲ್ಲಿ, ಕೇವಲ ಸುಳ್ಳು ಹೇಳಿ ಮಾತ್ರ ಅಂತಲ್ಲ, ಹೊಡೆದು ಬಡಿದು ಆಗತ್ತೆ, ಇನ್ಯಾವುದೋ ರೀತಿಯ ಭ್ರಷ್ಟತೆಯಲ್ಲಿ ನಡೀತದೆ, ದುಶೀಲದಲ್ಲಿಯೂ ಆಗತ್ತೆ. ಹೀಗಾಗಿ ಭಾರಿ ಆಂಚ ಪ್ರಿಯವಾದಿನಿ. ಮತ್ತೆರಡು ಜನ ಹೇಳ್ತಾರೆ, ಗ್ರಾಮಗಾಮಂಚು ಗೋಪಾಲ ವನಗಾಮಂಚು ನಾಪಿತಂ. ವನಗಾಮಂಚ ನಾಪಿತಂ, ನಾಪಿತ ಅಂದ್ರೆ ಕ್ಷೌರಿಕ ಅಂತ ಅರ್ಥ. ಕ್ಷೌರಿಕ ಏನ್ ಮಾಡ್ತಾನೆ ಹೇಳಿ? ಅವನ ಕೈಯಲ್ಲಿ ಕ್ಷುರ ಇರ್ತದೆ. ಕ್ಷುರ ಅಂದ್ರೆ ಬಾಳು ಅಂತ ಅರ್ಥ, ಕತ್ತಿ, ಅದರ ಕೆಲಸವನತ್ತು ಅಂದ್ರೆ ಕೆತ್ತುವ ಕೆಲಸ. ಏನ್ ಕೆತ್ತಾನೆ? ತಲೆ ಕೆತ್ತಾನೆ. ತಲೆ ಅಂದ್ರೆ ಕೂದಲು ಬೋಳಿಸುವ, ಕೂದಲು ಕತ್ತರಿಸುವ, ಕೂದಲು ತೆಗೆಯುವ ಕೆಲಸ ನಾಪಿತನದ್ದು ಕ್ಷೌರಿಕ ಅಂತ. ಅವನು ಊರಲ್ಲಿ ಇರ್ತಾನೆ ಒಂದು ಕಡೆಯಲ್ಲಿ, ಅವನು ಬರ್ಲಿಕ್ಕೆ ಹೇಳಿದ್ರೆ ಬರ್ತಾನೆ, ಕ್ಷೌರ ಮಾಡಿ ಹೋಗ್ತಾನೆ. ಅವನು ಏನ್ ಬಯಸ್ತಾ ಇದ್ದಾನೆ ಕೇಳಿದ್ರೆ, ನನಗೆ ಕಾಡು ಬೇಕು ಅಂತ ಕೇಳ್ತಾ ಇದ್ದಾನೆ. ಕೊಟ್ಟು ಬಿಡುವುದಾ ಅವನಿಗೊಂದಿಷ್ಟು ಕಾಡು, ಮುಂಬಳಿಯಾಗಿ ಬಿಡುವುದಾ ಕೇಳಿದ್ರೆ, ಬೋಳಿಸಿ ಹೋಗ್ತದೆ ಅಂತಾನೆ ದಕ್ಷ. ಯಾಕೆಂದ್ರೆ ಅವನ ಸ್ವಭಾವ ಬೋಳಿಸುವುದು, ಕೆತ್ತುವ ಸ್ವಭಾವ. ಆದ್ರೆ ವನಗಾಮಂಚ ನಾಪಿತಂ, ಕಾಡು ಬೇಕು ಅಂತ ಒಂದೊಮ್ಮೆ ನಾಪಿತ ನಟ್ಟಿದರೆ ಕೇಳಿದರೆ ನೀವು ಕೊಡ್ಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಅವನು ಕಾಡನ್ನು ಮತ್ತೆ ಬೋಳಿಸಿ ಬಿಡ್ತಾನೆ. ತಲೆಯಲ್ಲಿ ಆದ್ರೂ ಕೂದಲು ತೆಗೆದ್ರೆ ನಾಳೆ ಹೇಳ್ತದೆ, ಮತ್ತೆ ಬರ್ತದೆ. ಗಡ್ಡ ಬೋಳಿಸಿದ್ರೆ ಮತ್ತೆ ಚುಗುರುತ್ತದೆ ಮೀಸೆ ಗಡ್ಡ. ಆದ್ರೆ ಕಾಡು ಹಾಗೆ ಚುಗುರುವುದಿಲ್ಲ. ಮತ್ತೆ ಅವನಿಗೆ ಅದೇ ಕೆಲಸ, ಅವನ ಕೈಯಲ್ಲಿ ಕತ್ತಿ ಕೆಲಸ. ಅಂದ್ರೆ ಎಷ್ಟು ವಿಚಿತ್ರವಾಗಿ ಹೇಳಿ ಮೆಂಟಾಲಿಟಿ ಮನುಷ್ಯನದ್ದು. ಅದರಂತೆ ಗ್ರಾಮ ಕಾಮಂಚು ಗೋಪಾಲಂ, ಒಬ್ಬ ದನ ಸಾಕುವವನಿಗೆ ಅವನು ಹಳ್ಳಿ ಊರು ಕೇಳಿದ್ರೆ ಎಲ್ಲ ಕೊಡಬೇಡಿ ಅಂತ ಅವನನ್ನು ಖಾಲಿ ಮಾಡ್ತಾನೆ ಅಂತ. ದನವಲ್ಲ ಅಲ್ಲಾಡಿಸ್ಲಿಕ್ಕೆ ಬಿಡ್ತಾನೆ. ಊರೇ ಎದ್ದೋಗುತ್ತೆ, ಇಲ್ಲಾಗಿ ಬಿಡುತ್ತೆ. ಅದನ್ನು ಊರು ಕೇಳುವ ಗೋಪಾಲನನ್ನು ಬಿಟ್ಟುಕೊಡಿ, ಕಾಡು ಬೇಡುವ ನಾಪಿತನನ್ನು ದೂರ ಇಡಿ, ಕಲಿಯದ ಋತ್ವಿಜನನ್ನು ಮಾತಾಡಿಸಬೇಡಿ, ಸುಳ್ಳು ಹೇಳುವ ಸರಿಯಿಲ್ಲದ ಹೆಂಡತಿಯನ್ನು ಮನೆಯೊಳಗೆ ಸೇರಿಸಿಕೊಳ್ಳದಿರಿ, ಹಾಗೆ ಮಾತನಾಡದ, ಕಲಿತು ಬಂದು ತಿಳಿಸಿಕೊಡದ, ಉತ್ತರಿಸದ ಆಚಾರ್ಯನನ್ನು ಸಹ ಸ್ಥಾನದಲ್ಲಿ ಕುಳ್ಳಿರಿಸಬೇಡಿ. ಜೊತೆಯಲ್ಲಿ ಇಡೀ ರಾಜರಕ್ಷೆಯಲ್ಲಿ ಕುತ್ಕೊಳ್ಳಿಲ್ಲ, ರಾಜ್ಯ ರಕ್ಷೆಯಲ್ಲಿ ಅಂತ ರಾಜನು ಬೇಡ ಅಂತ ಹೇಳಿದ್ದಾನೆ ಅಂತ ಟೋಟಲಿ ಪ್ರಜಾರಕ್ಷಣೆಯ ಪರಮಧರ್ಮತ್ವವನ್ನು ಹೇಳುವುದರಲ್ಲಿ ದಕ್ಷಿಣ ಮಾತನ್ನು ಹೇಳುತ್ತಾ ಈ ಇತರ ಸಂಗತಿಗಳನ್ನು ನಮಗೆ ರಾಜ ರಕ್ಷಣೆಯ ಬಗ್ಗೆ ತಲೆಯೇ ಇಲ್ಲ.
ಇವತ್ತದೇ ಅಲ್ವಾ, ನಮ್ಮನ್ನು ಜ್ವಲಂತವಾಗಿ ಚೆನ್ನಾಗಿ ನೋಡಿಕೊಳ್ಳುವ ರಾಜ ಇದ್ರೆ ಮಾತ್ರ ನಮಗೆ ದೇಶ ಸುಭಿಕ್ಷೆಯಲ್ಲಿರ್ತದೆ, ಅದು ಸ್ಪರ್ಧೆಯನ್ನು ಕೊಡುತ್ತದೆ, ಮುಂಚೂಣಿಯಲ್ಲಿ ಬರ್ತದೆ. ಇಲ್ಲ ಆದ್ರೆ ಯಾರೋ ನುಂಗು ಹಾಕುವವರು ನುಂಗು ಹಾಕಿಬಿಡ್ತದೆ. ಒಳಗಿಂದಲೂ ನುಂಗುವುದು, ಹೊರಗಿನಿಂದಲೂ ನುಂಗು. ಒಳಗಿಂದಲೂ ಗೆದ್ದಲು ಹಿಡಿದಿದೆ, ಹೊರಗಿನಿಂದಲೂ ಸಹ ಅದನ್ನು ಇತರರು ಆಕ್ರಮಿಸಿದ್ದಾರೆ ಅಂತ ಆಗಿಬಿಡುತ್ತೆ. ಮತ್ತೆ ರಾಜನ ಒಂದಿಷ್ಟು ವಿಷಯಗಳ ಬಗ್ಗೆ ಬಹಳ ಚಂದವಾದಂತಹ ಮಾತುಗಳನ್ನು ಉಲ್ಲೇಖ ಮಾಡುತ್ತಾನೆ ಅಂತ ಭೀಷ್ಮ. ಚಾರಶ್ಚ ಪ್ರಣಿಧಿಶ್ಚೈವ ಕಾಲೇ ದಾನಂ ಅಮತ್ಸರ ಯುಕ್ತ್ಯಾದಾನನ್ನ ಚಾದಾನಂ ಅಯೋಗ್ಯೇನ ಯುಧಿಷ್ಠಿರ. ನಿನ್ನ ಜನರು ಚೆನ್ನಾಗಿರಬೇಕು, ಗೂಢಚರರು ಚೆನ್ನಾಗಿರಬೇಕು, ವ್ಯಕ್ತಚರರು ಚೆನ್ನಾಗಿರಬೇಕು. ವ್ಯಕ್ತಚರ ಅಂದ್ರೆ ಹೊರಗಿನಿಂದ. ನಿನಗೇನು ಕೆಲಸ ಹೊರಗಿನಿಂದ ಮಾಡಿಕೊಡ್ತಾರೆ, ಮಂತ್ರಿಗಳಾಗಲಿ, ಸೇನಾಪತಿಗಳಾಗಲಿ, ಅಥವಾ ಇನ್ನಿತರ ಸೇವಕರಾಗಲಿ, ಭೃತ್ಯರಾಗಲಿ, ಆಚಾರ್ಯನೂ ಇಟ್ಟುಕೊಂಡು, ಪುರೋಹಿತನೂ ಸೇರಿಕೊಂಡು, ಇದೆಲ್ಲ ರಾಜನಿಗೆ ಸಪ್ತ ಪ್ರಣಿಧಯ ಸ್ಮೃತ ಅಂತ ಹಿಂದೆಲ್ಲ ಉಲ್ಲೇಖ ಮಾಡಿದೆ ಭಾಗವತ ಎಲ್ಲದಕ್ಕೆ ಆಚಾರ್ಯ ಮಧ್ವರು ಭಾಷೆಯಲ್ಲೂ ಕೊಟ್ಟಿದ್ದಾರೆ. ಹಾಗೆ ಅನೇಕ ಅಂಶಗಳಲ್ಲಿ ಹೊರಗಿನಿಂದ ನಿನ್ನನ್ನು ರಾಜನನ್ನು ಬೆಂಬಲಿಸುವವರು, ಒಳಗಿನಿಂದ ರಾಜನನ್ನು ಕೆಲಸ ಮಾಡಿಕೊಡರು ಗೂಢಚಾರರು. ಅವರು ಅವಲೆಯಲ್ಲಿ ಇರಬೇಕು, ಇವನಿಲ್ಲೇ ಇರಬೇಕು. ಇವರನ್ನೆಲ್ಲ ಬಳಸಿಕೊಳ್ಳಬೇಕು, ಮತ್ತೆ ಒಳ್ಳೆಯ ರೀತಿಯಿಂದ ಕೊಡುವುದನ್ನು ಕೊಡಬೇಕು. ಹಿಂದೆ ಬಂದಿದೆ ಅದು ದಾನದ ವಿಷಯದಲ್ಲಿ. ಆದರೆ ಅಮತ್ಸರ ಸನ್, ಕೊಡುವುದರಿಂದ ಕಳೆದೋಯ್ತಲ್ಲ, ಅಯ್ಯೋ ಕೊಡಬೇಕಲ್ಲ, ಕೊಡುವಂತಾಯ್ತಲ್ಲ ಅನ್ನುವುದನ್ನು ಯಾವುದನ್ನು ಮಾಡಿಕೊಳ್ಳದೆ, ಅದು ಇವನು ನಾನು ಹೇಳಿದಾಗೆ ಕೇಳ್ತಾ ಇಲ್ಲ, ಅದಕ್ಕೋಸ್ಕರ ಕೊಟ್ಟಾದ್ರೂ ಅವನನ್ನು ಬಗ್ಗಿಸಬೇಕು, ಆ ನಮೂನೆ ಇಲ್ಲದೆ ಅದಕ್ಕೆ ಎಲ್ಲಿ ದಾನ ಬೇಕು, ಎಲ್ಲಿ ಸಾಮ ನಡೀತದೆ, ಎಲ್ಲಿ ಭೇದವನ್ನು, ಎಲ್ಲಿ ದಂಡವನ್ನು, ಎಲ್ಲಿ ಟ್ಯಾಕ್ಸ್ ಆದಾನ ಹೇಳ್ತಾರೆ ಇಲ್ಲಿ. ಮತ್ತೆ ಯುಕ್ತ್ಯಾದಾನಂ ನಚಾದಾನಂ ಅಯೋಗ್ಯೇನ, ಸರಿಯಾಗಿ ತಗೊಳ್ಳಿಕ್ಕೆ ನೋಡು. ಟ್ಯಾಕ್ಸ್ ಹಾಕುದಾಗ್ಲಿ ಅಥವಾ ಇನ್ನಿತರ ವಸೂಲಿ ಮಾಡೋದಾಗ್ಲಿ ಎಲ್ಲ ನೋಡಿಕೊಂಡಾಗ ಅದಕ್ಕೊಂದು ಕಾರಣ ಬೇಕು. ವ್ಯರ್ಥವಾಗಿ ಏನೂ ಇಲ್ಲದೆ ಯಾರಿಂದಲೂ ಯಾವುದೇ ರೀತಿಯಾದ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಹೋಗಬೇಡ. ಅದರಿಂದ ಜನ ವಿರಸರಾಗ್ತಾರೆ. ಹಾಗಾಗಿ ಯುಕ್ತಿಯುಕ್ತವಾಗಿ ನೀನು ಸಂಪಾದನೆ ಮಾಡಲಿಕ್ಕೆ ನೋಡು ಪ್ರಜೆಗಳಿಂದ, ಹೊರತು ಕಾರಣ ಇಲ್ಲದೆ ಸುಮ್ಮನೆ ಜನರಲ್ಲಿರತಕ್ಕಂತಹ ಸಂಪತ್ತನ್ನು ಪಡೀಲಿಕ್ಕೆ ನೋಡಬೇಡ. ಇದು ಮುಖ್ಯ ಅಂಶ. ಮತ್ತೆ ಸತಾಂ ಸಂಗ್ರಹಣಂ ಶೌರ್ಯಂ ದಾಕ್ಷ್ಯಂ ಸತ್ಯಂ ಪ್ರಜಾಹಿತಂ ಅನಾರ್ಜವೈಹಿ ಆರ್ಜವೈಶ್ಚ ಶತ್ರುಪಕ್ಷ ಅವಿವರ್ಧನ. ಶತ್ರುಪಕ್ಷ ಅವಿವರ್ಧನ ಮುಖ್ಯವಾದ ವಿಷಯ. ವೈರಿಗಳು ಬೆಳೆಯದಂತೆ ನೋಡಿಕೊ. ಅದಕ್ಕೆ ಆರ್ಜವೈಹಿ ಅನಾರ್ಜವೈಶ್ಚ, ರುಜುನಾರಿಯಲ್ಲಿಯೂ ರುಜುಗಳಿಂದಲೂ ಒಳ್ಳೆಯವರಿಂದಲೂ ಸಹ ಶತ್ರುಗಳನ್ನು ಮಣಿಸುವಂತೆ ಅವರು ಮೇಲೆ ಏಳದಂತೆ ಮಾಡಿಸಬೇಕು. ಮತ್ತೆ ಅನಾರ್ಜವದಿಂದ ಇನ್ನೊಂದು ದಾರಿಯಿಂದಲೂ ಶತ್ರುಗಳ ಪಕ್ಷವನ್ನು ಹಿಮ್ಮೆಟ್ಟುವಲ್ಲಿ ಸರಿಯಾದ ದಾರಿಯನ್ನು ಉಪಯೋಗಿಸಿ ಮಾತ್ರ ಅಲ್ಲ, ಬಳಸು ದಾರಿಯನ್ನು ನೋಡಿಕೋ. ವಕ್ರರಿಂದಲೂ ವಿಪರೀತರಿಂದಲೂ ನೇರ ನಡೆ ಅಲ್ಲದೆಯೂ ಶತ್ರುಗಳನ್ನು ಆದಷ್ಟು ಹಿಮ್ಮೆಟ್ಟಿಸಲು ನೋಡು. ಯಾಕೆಂದ್ರೆ ಬಹಳ ಕಷ್ಟ ಶತ್ರುಗಳು ಅಂದ್ರೆ. ಅದು ಯಾಕೆಂದ್ರೆ ಅವರನ್ನು ಹೆಚ್ಚು ನೀನು ಅವಹೇಳನೆ ಅವಜ್ಞೆ ಮಾಡಬಾರದು. ಅಂದ್ರೆ ಅದು ದೊಡ್ಡ ಸಂಗತಿ ಅಲ್ಲಪ್ಪ ಹೇಳಿಬಿಡಬಾರದು. ರಿಪೂಣಾಂ ಅನವಜ್ಞಾನಂ ಅಂತಾರೆ. ಅವರನ್ನು ಒಂದೊಮ್ಮೆ ನೀನು ಶತ್ರುಗಳನ್ನು ತಿರಸ್ಕಾರ ದೃಷ್ಟಿಯಿಂದ ದೊಡ್ಡ ಸಂಗತಿ ಅಲ್ಲ ಅಂತ ಹೇಳಿ ಅದನ್ನು ಆಚೆ ಬದಿಗೆ ತಳ್ಳಿದಾಗೆ ನೋಡಿಕೊಂಡ್ರೆ ಇದರಿಂದ ಏನಾಗುತ್ತೆ ಕೇಳಿದ್ರೆ ನೀನು ಸಿಕ್ಕಿಬಿಡ್ತಿ. ಅದರಿಂದ ಪ್ರತಿನಿತ್ಯ ಶತ್ರುಗಳ ಬಗ್ಗೆ ಎಚ್ಚರಾಗಿರು. ನಿತ್ಯಂಚ ಅನಾರ್ಯವರ್ಜನಂ, ಯಾವತ್ತು ಕಪಟ, ಮೋಸ, ವಂಚನೆ, ಅನ್ಯಾಯ, ತಪ್ಪು ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡ. ಶತ್ರು ವಿಷಯದಲ್ಲಿಯೂ ಮಾಡಬೇಡ, ಮಿತ್ರ ವಿಷಯದಲ್ಲಿಯೂ ಪ್ರಜಾ ವಿಷಯದಲ್ಲಿಯೂ ಮಾಡಬೇಡ. ಅದಕ್ಕೆ ಅವನು ಹೇಳಿದ್ದು ಭೀಷ್ಮ, ಸತಾಂ ಸಂಗ್ರಹಣಂ, ಆದಷ್ಟು ಒಳ್ಳೆ ಜನರನ್ನು ಇಟ್ಟುಕೋ, ಅವರ ಜೊತೆಯಲ್ಲಿ ನಿನ್ನ ಸಹವಾಸವನ್ನು ಮಾಡಿಕೋ. ಸಜ್ಜನರನ್ನಾದಷ್ಟು ನೀನು ತನ್ನ ಪಕ್ಷದಲ್ಲಿ ಸೇರಿಸಿಕೋ. ಯಾವುದೋ ಒಂದು ಉಪಾಧಿಯ ಜೊತೆಯಲ್ಲಿ ಅವರನ್ನು ಇಟ್ಟುಕೊಳ್ಳಬೇಕು. ಮತ್ತೆ ನಿನ್ನಲ್ಲಿ ಒಳ್ಳೆ ರೀತಿಯಾದ ಶೌರ್ಯ, ಧೈರ್ಯ, ದಾಕ್ಷ್ಯ, ಸತ್ಯ ಎಲ್ಲ ಮನೆ ಮಾಡಿರಬೇಕು. ಪ್ರತಾಪಶೀಲರಾಗಿರಬೇಕು. ಅದಕ್ಕಾಗಿ ಬೇಕಾದಂತಹ ಮೈಕಟ್ಟು, ಅದಕ್ಕೆ ಬೇಕಾದ ವ್ಯಾಯಾಮ, ಅದಕ್ಕೆ ಬೇಕಾದ ಅಭ್ಯಾಸ ಇವನ್ನೆಲ್ಲ ಮಾಡಬೇಕು. ಒಳ್ಳೆ ದಕ್ಷತೆ ಅದನ್ನು ಮೆರೆಯಬೇಕು. ಸತ್ಯನಿಷ್ಠನಾಗಿರಬೇಕು. ಪ್ರಜಾಹಿತವನ್ನು ನಡೆಸಿಕೊಡಬೇಕು ನೀನು. ಇಷ್ಟು ಮಾಡ್ತಾ ಶತ್ರುಗಳ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳುತ್ತಾನೆ ಭೀಷ್ಮ.
ನಚ ಶತ್ರುರವಜ್ಞೇಯ ದುರ್ಬಲೋಪಿ ಬಲೀಯಸ. ನಾನು ಭಾರಿ ಜೋರಿದ್ದೇನೆ, ದೊಡ್ಡ ಸೈನ್ಯ ಉಂಟು, ಎಲ್ಲರಿದ್ದಾರೆ, ಅವ ಎಂತ ಪ್ರತಿ ಪ್ರಯೋಜನ ಇಲ್ಲ, ದುರ್ಬಲ ಶತ್ರು, ಅವ ಹೆಚ್ಚು ಇಲ್ಲ ಬೇರೆ ಬಲ, ಅವನ ಪ್ರಯೋಜನ ಇಲ್ಲ ಅಂತ ಹೇಳಿ ಸಣ್ಣ ವ್ಯಕ್ತಿ ಬಲಿಷ್ಠನಲ್ಲ, ಹೆಚ್ಚು ಇಲ್ಲ ಹೇಳಿಕೊಂಡು ಒಬ್ಬ ಶತ್ರು ಅಂತ ಹೇಳಿಕೊಂಡು ಅವನನ್ನು ಆಯ್ತು ಅಂತ ಬಿಡಬೇಡ ಅಂತಾರೆ. ಯಾಕೆಂದ್ರೆ ಅಲ್ಪೋಪಿ ದಹತ್ಯಗ್ನಿ, ಸಣ್ಣ ಬೆಂಕಿ ಅಂತ ಆದ್ರೂ ಸುಡ್ಲಿಕ್ಕೇನು ಕಮ್ಮಿ ಮಾಡುತ್ತಾ? ಪರವಾಗಿಲ್ಲ, ಗುಡ್ಡೆಯಲ್ಲಿ ಹಿಡಿದ ಸಣ್ಣ ಬೆಂಕಿಯಿಂದ ಸುಮ್ಮನೆ ಬಿಟ್ರೆ ಇಡೀ ಗುಡ್ಡೆಯನ್ನು ವ್ಯಾಪಿಸ್ತದೆ, ಬೆಳಗಾಗ್ತದೆ, ತುಂಬಿಕೊಳ್ಳುತ್ತದೆ, ಕಬಳಿಸ್ತದೆ. ಆದ್ರಿಂದ ಸಣ್ಣ ಬೆಂಕಿಯು, ಇನ್ನೊಂದ್ ಕಡೆ ಹೇಳ್ತಾನ ಅವನು, ಶತ್ರುಶೇಷಂನ ಕಾರೇ ತಂದೇಳಿ ಬೆಂಕಿ ಹಾಗೆ ಅಂತ. ಬೆಂಕಿ ನಾವು ಗುಡ್ಡೆಗೆ ಕೊಟ್ಟು ಎಲ್ಲಿಯೋ ಒಂದು ಪರಿಸರದಲ್ಲಿ ಬೆಂಕಿ ಇಟ್ಟು ಬರ್ಲಿಕ್ಕಿಲ್ಲ, ಅಲ್ಲೇ ಕೂತು ಪೂರ ಶಾಂತ ಆಗಿ ಬರ್ಲಿಕ್ಕೆ. ಅದು ಎಲ್ಲಿ ಹೋಗುತ್ತೆ ಮತ್ತೆ ಗೊತ್ತಿಲ್ಲ ಮುಂದುವರಿದ್ರೆ. ಹಾಗೆ ಶತ್ರುವನ್ನು ಚೂರು ಇಡಬೇಡ, ಶತ್ರುಶೇಷಂ ನಕಾರೇ ತಂದ ಭೀಷ್ಮ ಇನ್ನೊಂದ್ ಕಡೆ ಹೇಳುತ್ತಾನೆ, ಇಲ್ಲಿಗೆ ಹೇಳುತ್ತಾನೆ, ಸಣ್ಣ ಬೆಂಕಿಯಾದರೂ ಎಲ್ಲವನ್ನು ಸುಡುವುದರಲ್ಲಿ ಸಮರ್ಥವಾಗುತ್ತೆ. ಆದ್ರಿಂದ ಅದು ಬೆಳೆದು 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 ಅದಕ್ಕೆ ಬೆಳೆಯುವವರಿಗೆ ಜನ ಇರ್ತಾರೆ, ಗಾಳಿ ಹಾಕುವವರು ಇರ್ತಾರೆ, ಸೇರಿಕೊಳ್ಳುವವರು ಇರ್ತಾರೆ. ಹೀಗಾಗಿ ಸಣ್ಣ ಬೆಂಕಿ ಆದರೂ ಹೇಗೆ ಅದು ನಮ್ಮನ್ನು ಮುಗಿಸ್ತದೋ ಅಷ್ಟೇ ಅಲ್ಲ, ವಿಷ ಅಲ್ಪಮ್ಮಿನಸ್ತಿಜ, ಚೂರೆ ವಿಷ ಹೇಳಿ ಕುಡಿಲಿಕ್ಕಾಗತ್ತ? ಚೂರೆ ವಿಷ ಬಿದ್ದದ್ದು, ಅದು ದೊಡ್ಡ ಪಾತ್ರೆ ಹಾಲಿನದ್ದು, ಅಂಡೆ, ಅದು ಒಂಚೂರು ಬಿದ್ದಿದೆ ಅಷ್ಟೇ ವಿಷ ಹೇಳಿದ್ರೆ. ಒಂಚೂರು ವಿಷ ಬಿದ್ದರೂ ಇಡೀ ಹಾಲು, ಅಂಡೆ ಹಾಲು ಹಾಳಾಗುತ್ತೆ. ವಿಷ ಕೊಲ್ತದೆ, ಸ್ವಲ್ಪ ವಿಷ ಆದ್ರೂ ಕೊಲ್ತದೆ. ಆದ್ರಿಂದ ಶತ್ರು ಒಬ್ಬನಾದರೂ, ಸಣ್ಣವನಾದ್ರೂ, ದುರ್ಬಲನಾದರೂ ಅವನು ಬೆಂಕಿಯಂತೆ, ವಿಷದಂತೆ ಮನುಷ್ಯನನ್ನು ಮುಗಿಸಿ ಬಿಡುತ್ತಾನೆ. ಗೊತ್ತಾಗುವುದಿಲ್ಲ ಆವರಿಸಿದ್ದು, ಸಂಹಾರ ಮಾಡಿದ ಕಥೆ ಗೊತ್ತಾಗುವುದಿಲ್ಲ ಶತ್ರುವಿನದ್ದು. ಅವನು ವಿಷದಂತೆ ಒಳಗೆ ಸೇರಿಕೊಳ್ಳುತ್ತಾನೆ, ಅವನು ಬೆಂಕಿಯಂತೆ ಅನಿವಾರ್ಯನಾಗ್ತಾನೆ ಕೆಲವೊಮ್ಮೆ. ಹಾಗಾಗಿ ಸ್ವಲ್ಪ ಜಾಗ್ರತೆ, ಸಂತಾಪವೂ ಆಗುತ್ತೆ, ಸಂಹಾರವೂ ಆಗುತ್ತೆ ಅವನಿಂದ. ಬಿಸಿಯಿಂದ ಸಂತಾಪ, ವಿಷದಿಂದ ಸಂಹಾರ. ಹಾಗಾಗಿ ಬಹಳ ಚಂದವಾಗಿ ಹೇಳುತ್ತಾನೆ. ಮತ್ತೆ ಹೇಳ್ತಾನೆ, ಕೇತನಾನಾಂಚು ಜೀರ್ಣಾನಾಂ ಅವೇಕ್ಷಾ ಚೈವ ಸೀದತಾಂ. ಬಿದ್ದು ಹೋದ ಮನೆಗಳ, ದೇವಸ್ಥಾನಗಳ, ಮಂದಿರಗಳ ಇವನ್ನೆಲ್ಲ ಪುನರುದ್ಧಾರ ಮಾಡಬೇಕು ನೀವು. ಹಾಗೆ ಜನರಿಗೆ ಅದರಿಂದ ಉಪಯೋಗ ಆಗ್ತದೆ. ಹೊಸತ್ತು ಕಟ್ಟುವುದಕ್ಕಿಂತ ಹೆಚ್ಚು ಜೀರ್ಣೋದ್ಧಾರವನ್ನು ನಡೆಸುವುದರಲ್ಲಿ ಹೆಚ್ಚು ತಾತ್ಪರ್ಯ ಅಂತಾರೆ, ಬೆಲೆ ಅಂತಾರೆ. ಹಳತ್ತಾದದ್ದನ್ನು ನವೀಕರಣಗೊಳಿಸುವುದರಲ್ಲಿ ಹಿಂದಿನವರ ಪೂರ್ಣವಾದ ಪ್ರಯತ್ನಕ್ಕೆ ನಾವು ಒತ್ತು ಕೊಟ್ಟಾಗ್ತದೆ. ಹೊಸತು ಕಟ್ಟುವುದರಿಂದ ಹಳತ್ತರ, ಇವತ್ತೆಲ್ಲ ಹೊಸತು ಮಾಡುವುದಕ್ಕೆ ಅನೇಕ ಮಹಲುಗಳು, ಭವನಗಳು, ಅರಮನೆಗಳು, ದೇವಸ್ಥಾನಗಳು, ದೊಡ್ಡ ದೊಡ್ಡ ರೀತಿಯ ಸಭಾ ಮಂಟಪಗಳು ಎಲ್ಲ ಅನೇಕ ಹಾಳಾದವುಗಳಿವೆ. ಅದನ್ನು ಹೇಳ್ತಾನೆ, ಕೇತನಾನಾಂಚು ಜೀರ್ಣಾನಾಂ, ಮನೆಗಳ, ಮಂಟಪಗಳ, ಹಾಳಾದವುಗಳ ಜೀರ್ಣೋದ್ಧಾರವನ್ನು ರಾಜ ಮಾಡಿಸಬೇಕು. ಇದರಿಂದ ಮತ್ತೆ ಉಪಯೋಗಕ್ಕೆ ಬರುವ ಹಾಗೆ, ಅದನ್ನು ಮಗದೊಮ್ಮೆ ಉಚ್ಛ್ರಾಯ ಸ್ಥಿತಿಗೆ ತರುವ ಹಾಗೆ. ಹೀಗೆ ಎಲ್ಲ ಅನೇಕ ಉದ್ಯಾನಗಳಿರ್ತಾವೆ, ಕಾಲುವೆಗಳಿರ್ತಾವೆ, ಮತ್ತೊಂದಿಷ್ಟು ಸೇತುವೆ ಮುಂತಾದವುಗಳಿರ್ತಾವೆ. ಇವನ್ನೆಲ್ಲ ದುರಸ್ತಿಗೊಳಿಸುವುದು ರಾಜನ ಕರ್ತವ್ಯ ಆಗಿದೆ ಅಂತಾನೆ. ದ್ವಿಧಸ್ಯ ಚ ದಂಡಸ್ಯ ಪ್ರಯೋಗ ಕಾಲಚೋದಿತ. ಮತ್ತೆ ರಾಜ ಮಾಡತಕ್ಕಂತಹ ಎರಡು ರೀತಿಯ ದಂಡ ಉಂಟಲ್ಲ, ಅದು ಚೆನ್ನಾಗಿರಬೇಕು, ಕಾಲಕ್ಕನುಗುಣವಾಗಿ ವ್ಯಕ್ತಿಗೆ ಸರಿಯಾಗಿರಬೇಕು. ಅದು ಎರಡು ರೀತಿಯ ದಂಡ ಅಂದ್ರೆ ಮುಖ್ಯವಾಗಿ ಒಂದು ಶಾರೀರಿಕವಾದ ದಂಡ, ಇನ್ನೊಂದು ಪೆನಾಲ್ಟಿ, ಅರ್ಥದಂಡ. ಅರ್ಥದಂಡ ಮತ್ತೆ ಶರೀರದಂಡ, ಇದು ಮುಖ್ಯವಾದದ್ದು. ಈ ವಾಗ್ದಂಡ ಎನ್ನುವುದು ದೊಡ್ಡ ಸಂಗತಿ ಅಲ್ಲ. ತ್ರಿವಿದಂಡದಲ್ಲಿ ಇನ್ನೊಂದು ಬೈಯುವುದು ಅಂತ, ಬೈಯುವುದು ಮತ್ತು ಉಪದೇಶ ಕೊಡುವುದು ಎರಡು. ಇದು ರಾಜರ ದಂಡ ನೀತಿಯಲ್ಲಿ ಹೆಚ್ಚು ಕೆಲಸ ಮಾಡುವುದಿಲ್ಲ. ಈಗ ಕಳ್ಳನಿಗೆ ಉಪದೇಶ ಕೊಟ್ಟರೆ ನಿನ್ನ ಕದಿಬಾರ್ದು ಆಯ್ತಾ, ಇನ್ನು ಹೇಳಿದ್ರೆ ಆಯ್ತು ಹೋದ ನಂತರ ಉಪದೇಶದ ಪ್ರಭಾವ ಅವನಿಗೆ ಬಹಳ ಕಡಿಮೆ ಆಗ್ತದೆ. ಅವನಿಗೆ ಕೈಕಾಲುಗಳನ್ನು ಮುರಿಯುವುದರಿಂದ ಕದಿಲಿಕ್ಕೆ ಆಗದೆ ಅವ ಇನ್ನು ಕದಿಯುವುದಿಲ್ಲ, ಮಾನಸಿಕವಾಗಿ ಜರ್ಜರಿತನಾಗ್ತಾನೆ. ಆಗವ ಉಪದೇಶ ರಾಜನೇ ಕೊಡಬೇಕೇನು, ಮೊದಲೇ ಕೊಟ್ಟಿರ್ತದೆ. ಕಳ್ಳನಿಗೆ ಕದಿಬಾರದು ಒಂದು ಉಪದೇಶ ಇಲ್ಲ ಇದೆ. ಅದು ಉಚ್ಚೃಲಿಂಕ ಪ್ರವೃತ್ತಿ ಅವನದ್ದು. ಏನಾಗ್ತದೆ ನೋಡು, ಯಾರಿದ್ದಾರೆ ನೋಡು ಅಂತ. ಹಾಗೆ ಅದರಿಂದ ಉಪದೇಶ ಕೊಟ್ಟರು ನಾಳೆಯೂ ಹಾಗೆ ಬದಲಾಗಬಹುದು. ಅವನು ಮನ ಪರಿವರ್ತನೆ ಆಗುವುದು ಬಹಳ ಕಡಿಮೆ, ಆದ್ರೂ ಮತ್ತೆ ಪುನಃ ಪರಿವರ್ತನೆ ಆಗಬಹುದು. ಹೀಗಾಗಿ ಮುಖ್ಯವಾದಂತಹ ದಂಡ ಶಾರೀರ ದಂಡ ಮತ್ತೆ ಅರ್ಥದಂಡ. ಯಾಕೆಂದ್ರೆ ಬ್ರಾಹ್ಮಣನಿಗೆ ಅಂದ್ರೆ ಒಬ್ಬ ಬ್ರಹ್ಮಜ್ಞಾನಿಗೆ ತಿಳಿದೋ ತಿಳಿಯದೆ ಒಂದು ಯಾವತ್ತ ಮಾಡಿರತಕ್ಕಂತಹ ದೇಶದ್ರೋಹವೋ ತಪ್ಪು ಆಗಿದ್ದಾಗ ಅವನಿಗೆ ಶರೀರದ ದಂಡ ಮಾಡಲಿಕ್ಕಿಲ್ಲ. ಯಾಕೆ ಅವನ ಜ್ಞಾನ ಮುದ್ದೆ ಬಿಟ್ಟು ಅದ್ರ ಮುಂದುವರಿಸಬೇಕು ಅವನು.
ಅದರಿಂದ ಅರ್ಥದಂಡವನಿಗೆ. ಉಳಿದವರಿಗೆ ಶರೀರ ದಂಡವೂ ಇದೆ, ಅರ್ಥದಂಡವೂ ಇದೆ. ಅದರಿಂದ ಇದೇ ಪ್ರಧಾನವಾದಂತಹ ವಿಷಯ ಇಲ್ಲಿ ಬಂದಿದೆ. ಇಲ್ಲಿ ಹೇಳಲಿಕ್ಕೆ ಹೊರಟಂತ ವಾಸ್ತವವಾಗಿ ಇದೆರಡರಿಂದ ರಾಜ. ಮತ್ತೆ ಹಿಂದೆ ರಾಜರ ಕೈಯಲ್ಲಿ ಇರತಕ್ಕಂಥ ಎರಡು ರೀತಿಯ ದಂಡ ನೀತಿಯ ಕಥೆಯನ್ನು ಕೇಳಿದ್ರೆ ಶಸ್ತ್ರ ಮತ್ತು ಶಾಸ್ತ್ರ ಅಂತ. ಅವರು ಮಾತಿನಲ್ಲಿಯೂ ಮಣಿಸ್ತಾರೆ, ಮಾತಿನಲ್ಲಿ ಮಣಿಯದವರಿಗೆ ಶಸ್ತ್ರದಲ್ಲಿಯೂ ಮಣಿಸ್ತಾರೆ. ಅವರು ಆಯುಧಗಳು ಅವರಲ್ಲಿ ಇದೆ ಅಂತ. ಹಾಗಾಗಿ ಈ ರೀತಿಯಲ್ಲಿ ದ್ವಿದಸ್ಯದ ದಂಡಸ್ಯ ಎನ್ನುವ ಅರ್ಥ ಅನುಕೂಲ ಆಗ್ತದೆ. ಎರಡರಲ್ಲಿಯೂ ಅವನು ಗಟ್ಟಿಗನಾಗಿರಬೇಕು. ಜ್ಞಾನದ ಲೆವೆಲಲ್ಲಿಯೂ ಸರಿ ಇರಬೇಕು. ಬಲದ ಲೆಕ್ಕಾಚಾರಿಗೆ ಎರಡು ರೀತಿಯ ಭಗವಂತನ ಅವತಾರಗಳನ್ನು ಹೇಳಿದ್ರು, ಜ್ಞಾನಾವತಾರ, ಬಲಾವತಾರ ಅಂತ. ಹಾಗೆ ರಾಜ ತಿಳುವಳಿಕೆಯಲ್ಲಿಯೂ ಗಟ್ಟಿ ಇರಬೇಕು, ಅದರಲ್ಲಿಯೂ ಸೋಲಿಸಬೇಕು. ಮತ್ತೆ ಬುದ್ಧಿಬಲದಲ್ಲಿಯೂ ಗಟ್ಟಿದ್ದಾಗೆ ದೇಹಬಲದಲ್ಲಿ ಗಟ್ಟಿ ಇರಬೇಕು, ಅದರಿಂದಲೂ ಅವನು ಬಗ್ಗಿಸಬೇಕು. ಅದರಿಂದ ದೇಹಬಲ, ಬುದ್ಧಿಬಲ ಇದು ಎರಡೂ ಸಹ ಗಟ್ಟಿ ಇದ್ದವನು ಆಗಬೇಕು. ಅಂತ ನೆಲೆಯಲ್ಲಿ ಪ್ರಯೋಗ ಇರುವಂತದ್ದು. ಅದನ್ನು ನೋಡಿಕೊಡಬೇಕು. ಯಾರಿಗೆ ಬುದ್ಧಿಯಲ್ಲಿಯೇ ಬಗ್ಗಿಸ್ಲಿಕ್ಕೆ ಆಗುತ್ತೋ ಅಲ್ಲಿ ದೇಹಬಲ ಬೇಡ. ಯಾರಿಗೆ ದೇಹಬಲದಿಂದ ಮಾತ್ರ ಸಾಧ್ಯ, ಬುದ್ಧಿಬಲದಿಂದ ಅಲ್ಲವ ಅಂತವರಿಗೆ ಉಪದೇಶವೂ ಬೇಡ. ಅದರಿಂದ ಎಲ್ಲಿಗೆ ಅಂತ ನೋಡಿಕೊಂಡು ಕೆಲವರಿಗೆ ಉಪದೇಶ ಮಾಡಿದ್ರೆ ಆಗ್ತದೆ. ಆದ್ರೆ ನಾಯಿ ಬಾಲ ಡೊಂಕು ಒಂದೇನೆ ಉಂಟು, ಅವರಿಗೆ ಉಪದೇಶ ಮಾಡಿ ಆಗಿ ಪ್ರಯೋಗ, ಮತ್ತೆ ನಾಯಿ ಬಾಲ ಡೊಂಕಿ ಉಪದೇಶ ಅಷ್ಟೇ ಮಾಡ್ತದೆ ಕೆಲಸ. ಅಂತವರಿಗೆ ನಾಯಿ ಬಾಲ ಸರ್ತ ಮಾಡ್ಲಿಕ್ಕೆ ಒಂದು ಕೋಲೆ ಕೊಡಬೇಕು, ಸರಿಯಾಗಿ ಬೆನ್ನಿಗೆ ಕಟ್ಟಲಿಕ್ಕೆ. ನಾಯಿ ಬಾಲ ಡೊಂಕು ಅಂತ ಹೇಳುವವರಿಗೆ ನಾಯಿ ಬಾಲ ದಂಡ ಅಂತ ತೋರಿಸ್ಬೇಕು. ಹೀಗೆ ಮಾಡಿದ್ರಷ್ಟೇ ಅವರು ಮತ್ತೆ ದಾರಿಗೆ ಬರ್ತಾರೆ. ಇಲ್ಲದ್ರಲ್ಲಿ ಇದು ರಾಜನಿಗೆ ಹೇಳಿದ ವಿಷಯ. ಹಾಗೆ ಸಾಧೂನಾಂ ಅಪರಿತ್ಯಾಗ ಕುಲೀನಾನಾಂಚ ಧಾರಣಂ ನಿಚಯಶ್ಚ ನಿಚೇಯಾನಾಂ ಸೇವಾ ಬುದ್ಧಿಮತಾಮಪಿ. ನಿಚಯಶ್ಚ ನಿಚೇಯಾನ, ಒಟ್ಟು ಮಾಡಬೇಕಾದ ಸಂಗತಿಗಳನ್ನು ಒಟ್ಟು ಮಾಡಬೇಕು. ಇದು ಮುಖ್ಯ ತಿಳಿಬೇಕಾದ್ದು ನಾವು. ಯಾಕೆಂದ್ರೆ ಒಟ್ಟು ಮಾಡಬಾರದ ಸಂಗತಿಗಳನ್ನು ಒಟ್ಟು ಮಾಡಿರ್ತೇವೆ, ಇದು ತಪ್ಪು. ಕೆಲವು ಮನೆಯಲ್ಲಿ ಅನೇಕ ಹಳೆಯ ಸುತ್ತುಗಳನ್ನು ಒಟ್ಟು ಮಾಡಿರ್ತಾರೆ. ಆಹಾ ಅದ್ಭುತ. ಅದೇನಂತೆ ರೊಟ್ಟಿಯನ್ನು ಮಾಡುವುದಂತೆ. ಕೈಯಲ್ಲಿ ತಟ್ಟಲಿಕ್ಕೆ ಆಗದವರು ಕಬ್ಬಿಣದ ಎರಡು ತಟ್ಟೆಯನ್ನು ತಟ್ಟಿಕೊಂಡು ತಟ್ಟಿ ಅದನ್ನು ರೊಟ್ಟಿ ಮಾಡ್ತಾರೆ ಅಂದ್ರೆ ಉಂಟಲ್ಲ, ಇದು ದಿನದಲ್ಲಿ ಒಂದಾಗುವುದು ಹೆಚ್ಚಿನ ಅಂಶ. ಅದು ಪೂರಿ ಆಗಲಿ ರೊಟ್ಟಿ ಆಗಲಿ ಎಂಥದೇ ಆಗಲಿ ಮಾಡಲಿಕ್ಕೆ ಬರಬೇಕಲ್ಲ ಇವರಿಗೆ. ಎರಡು ಕಬ್ಬಿಣದ ತಟ್ಟೆಯನ್ನು ಇಟ್ಕೊಂಡು ಒತ್ತುವ ಕೆಲಸ ಮಾಡಲಿಕ್ಕೆ ಕೈಯಲ್ಲಿ ಆಗದವ ಇನ್ನೇನ್ ಮಾಡ್ತಾನೆ ಕಾವಲಿಯಲ್ಲಿ ಇಟ್ಕೊಂಡು ಆಟ. ಹಾಗೆ ಇಂಥದ್ದು ಅನೇಕ 10 ಬಗೆಯ ಇಸ್ತ್ರಿ ಪೆಟ್ಟಿಗೆಗಳು ಹೆಚ್ಚಿನ ಅಂಶ ಮೈಗೆ ಹಾಕಬೇಕಿನ್ನು. 4-6 ಕಡೆಯಲ್ಲಿ ಮತ್ತೆ ತೊಳೆಯುವ ಯಂತ್ರಗಳು, ಅದು ಬಟ್ಟೆ ತೊಳೆಯುವುದು, ತಟ್ಟೆ ತೊಳೆಯುವುದು, ಮತ್ತೆ ಹೊಟ್ಟೆ ತೊಳೆಯುವುದು, ಈ ರೀತಿಯಲ್ಲಿ. ಹೀಗಾಗಿ ಹೇಳ್ತಾರೆ ಒಟ್ಟು ಮಾಡುವುದು ಬೇಡದಿದ್ದದ್ದನ್ನಲ್ಲ ಅಂತಾರೆ. ಸಂಗ್ರಹ ಮಾಡಬೇಕು. ಯಾವುದನ್ನು ಸಂಗ್ರಹ ಮಾಡ್ಲಿಕ್ಕೆ ಆಗುವುದನ್ನು ಸಂಗ್ರಹ ಮಾಡಬೇಕು. ಹುಳು ಹುಪ್ಪಟೆಗಳು ತಿನ್ನುವಂಥದ್ದನ್ನೆಲ್ಲ ಸಂಗ್ರಹ ಮಾಡುವುದಲ್ಲ, ಮಣ್ಣು ಹಿಡಿಯುವಂಥದ್ದನ್ನೆಲ್ಲ ಸಂಗ್ರಹ ಮಾಡುವುದಲ್ಲ. ಸಂಗ್ರಹ ಮಾಡುವಂಥದ್ದು ಈಗ ಬಂಗಾರ ಬೆಳ್ಳಿ ಇವೆಲ್ಲ ಸಂಗ್ರಹ ಮಾಡಿದ್ರಿಂದ ಏನು ಆಗುವುದಿಲ್ಲ, ಅದಕ್ಕೆ ಗೆದ್ದಲು ಹಿಡಿಯುವುದಿಲ್ಲ. ಯಾವುದನ್ನು ದಾಸ್ತಾನ ಮಾಡ್ಲಿಕ್ಕೆ ಉಂಟು ರಾಜ ನೋಡಿ. ಈ ಒಂದು ವಿಷಯ, ಇತ್ತ ಪಕ್ಕದಲ್ಲಿ ಒಂದು ದೊಡ್ಡ ದುರ್ಗ ಇದೆ. ಆ ದುರ್ಗದಲ್ಲಿ ಒಂದು ಮಧ್ಯೆಯಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಸಿಗ್ತಾರೆ ನೋಡ್ಲಿಕ್ಕೆ, ಚಂದ ಮಾಡಿದ್ದು ಕೃತಕ. ಯಾಕೆ ಕೇಳಿದ್ದೀನಿ ನಾನು ಅನ್ಸುತ್ತೆ. ಅವ್ರು ಹೇಳುತ್ತಾರೆ ದುರ್ಗದ ಮೇಲೆ ಕೂತು ಹೋರಾಟ ಮಾಡ್ಲಿಕ್ಕೆ ಇರ್ತದೆ, ಅದಕ್ಕೋಸ್ಕರ ಅವರು ರಾತ್ರಿ ಯುದ್ಧಗಳಲ್ಲೆಲ್ಲ ದೊಂದಿಡ್ಕೊಳ್ತಾರೆ. ಅದಕ್ಕೆ ದೊಂದಿಗೆ ಹಾಕಬೇಕಾದ ಎಣ್ಣೆ ಅಲ್ಲಿ ಇಡ್ಲಿಕ್ಕಂತೆ. ಅದು ನಿಗೂಢವಾದ ಜಾಗದಲ್ಲಿ, ಅಂದ್ರೆ ಉಳಿದವರು ಸಿಗಬಾರದು. ಅದು ಇವರಿಗೆ ಮಾತ್ರ ಗೊತ್ತು ಎಣ್ಣೆ ಬೇಕಾದಾಗ ಎಲ್ಲಿದೆ ಅಂತ ಅದ್ದಿಕೊಂಡು ಬರ್ಲಿಕ್ಕೆ. ಇಂತಹ ನಮೂನೆ ದುರ್ಗಗಳಲ್ಲಿ ಬೇಕಾದಲ್ಲಿ ಅದ್ದಿಕೊಳ್ಳಿಕ್ಕೆ ಎಣ್ಣೆ ಇಡ್ಲಿಕ್ಕೆ ಜಾಗ, ಕುಳಿತುಕೊಂಡು ತಿರುಗಿಕೊಂಡು ಬರ್ಲಿಕ್ಕೆ ಬೇಕಾದಂತಹ ಪೇಯ ಪದಾರ್ಥಗಳನ್ನು, ಊಟ ಪದಾರ್ಥಗಳನ್ನು ಇಡುವ, ಭಕ್ಷ್ಯಭೋಜ್ಯಗಳನ್ನು ಇಡುವ ಜಾಗ, ಇವನ್ನೆಲ್ಲ ಗುಡ್ಡೆಗಳಲ್ಲಿ ದೊಡ್ಡ ದೊಡ್ಡ ಮಟ್ಟಿನಲ್ಲಿ ಮಾಡಿಕೊಂಡು ಬಹಳ ಚೆನ್ನಾಗಿ ಹಿಂದೆ ನಾವು ನೋಡಿಕೊಂಡಿದ್ರು. ಅದು ಎಲ್ಲಿಡ್ತಾನೆ? ಭೀಷ್ಮ ಹೇಳ್ತಾನೆ ಒಟ್ಟು ಮಾಡಬೇಕಾದ್ದನ್ನು ರಾಜ ಒಟ್ಟು ಮಾಡಬೇಕು. ಇದು ಕೇವಲ ದ್ರವ್ಯಗಳಲ್ಲಿ ಮಾತ್ರ ಅಲ್ಲ, ಮನುಷ್ಯರಲ್ಲಿ ಅಂತ. ಸಾಧೂನ ಪರಿತ್ಯಾಗ ಕುಲೀನಾನಾಂಚ ಧಾರಣಂ, ಒಳ್ಳೆಯವರನ್ನು ಒಟ್ಟು ಮಾಡಿಕೊಳ್ಳಬೇಕು. ತನ್ನ ಕೈಯಲ್ಲಿದ್ದ ಒಳ್ಳೆಯ ಪದಾರ್ಥಗಳನ್ನು ಬಿಟ್ಟುಕೊಡಬಾರದು, ಒಳ್ಳೆಯವರನ್ನು ಹೊರಗೆ ಹಾಕಬಾರದು, ಅವರು ಬಿಟ್ಟು ಹೋಗುವ ಹಾಗೆ ಮಾಡಬಾರದು. ಅವರನ್ನು ಆದಷ್ಟು ಉಳಿಸಿಕೊಳ್ಳುವಂತೆ ನೋಡಬೇಕು, ಅವರನ್ನು ನಾವು ರಕ್ಷಣೆ ಮಾಡಬೇಕು. ಒಳ್ಳೆಯ ವಂಶದಲ್ಲಿ ಬಂದವರನ್ನು, ಒಳ್ಳೆಯ ಗುಣಲಕ್ಷಣವುಳ್ಳವರನ್ನು ನಾವು ಹೆಚ್ಚು ಆತ್ಮೀಯವಾಗಿ ಅವರಿಗೆ ಏನ್ ಬೇಕಾದ್ರೂ ಕೊಟ್ಟು ಅವರಿಗೆ ಅನುಕೂಲ ಮಾಡಿಕೊಟ್ಟು ಇಟ್ಕೊಳ್ಬೇಕು ರಾಜ. ಮತ್ತೆ ಅವರ ಸೇವೆ ಮಾಡಬೇಕು. ಜ್ಞಾನಿಗಳ ಸೇವೆ ಎನ್ನುವುದು ರಾಜನಿಗೆ ಹೇಳಿದ ಕೆಲಸ. ಸೇವಾ ಬುದ್ಧಿಮತಾಮಪಿ,
ಯಾರ್ಯಾರದ್ದು ಸೇವೆ ಮಾಡುವುದಲ್ಲ, ಅರಿವುಳ್ಳವರ ಜ್ಞಾನಿಗಳ ಸೇವೆ. ಇದರಿಂದ ಅವನಿಗೆ ಜ್ಞಾನ ಲಾಭ ಆಗ್ತದೆ. ಅದನ್ನು ಮಾಡಿ. ಬಲಾನಾಂ ಹರ್ಷಣಂ ನಿತ್ಯಂ ಪ್ರಜಾನಾಂ ಅನ್ವೇಕ್ಷಣಂ. ಬಲಾನಾಂ ಹರ್ಷಣಂ ನಿತ್ಯಂ. ತನ್ನ ಬಲ ಏನಿದೆ, ಆನೆ ಬಲ, ಕುದುರೆ ಬಲ, ಅಂದ್ರೆ ಚತುರಂಗ ಸೈನ್ಯದ ಬಲ, ಸೇನಾಪತಿಗಳು, ಸೇವಕರು, ಯುದ್ಧ ಮಾಡುವವರು, ಇವರನ್ನೆಲ್ಲ ಯಾವತ್ತು ಹುರಿದುಂಬಿಸಬೇಕು. ಅವರನ್ನು ಖುಷಿಯಾಗಿರುವಂತೆ ಮಾಡಬೇಕು. ಅವರು ತಲೆಬಿಸಿಯಲ್ಲಿದ್ದರೆ, ಸಮಸ್ಯೆಯಲ್ಲಿದ್ದರೆ, ನಾಳೆ ಹೋರಾಟ ಬಂದರೆ ಅವರ ಕೈಲಾಗುವುದಿಲ್ಲ. ಅವರ ನಂಬಿ ರಾಜ ಸೋಲ್ಬೇಕಾಗತ್ತೆ. ಆದ್ರಿಂದ ಯಾವತ್ತು ನೋಡಿದ್ರು ತನ್ನ ಸೈನ್ಯ ಬಲದ ಮೇಲೆ ಯಾವತ್ತು ತಾನು ಗಮನಿಸಬೇಕು, ಅವರನ್ನು ಸಂತೋಷಪಡಿಸಬೇಕು, ಅವರ ಜತೆಯಲ್ಲಿರಬೇಕು. ಅಂದ್ರೆ ಯಾವತ್ತು ದೇಶಕ್ಕೋಸ್ಕರ ಹೋರಾಟ ಮಾಡಿ ಸಾಯುವವರಾದ್ರಿಂದ ಇವತ್ತೇ ಅವರಿಗೆ ಸಂತೋಷದ ಜೀವನವನ್ನು ನಾವು ಕಲ್ಪಿಸಬೇಕು. ಅವರು ದೇಶದ ರಕ್ಷಣೆಯಲ್ಲಿ ಖುಷಿಯಲ್ಲಿ ವೀರಾವೇಶದಿಂದ ಕಾದಾಡಿ ಪ್ರಜಾ ರಕ್ಷಣೆಗೆ ಅವರು ಪೂರ್ಣ ಜವಾಬ್ದಾರರಾಗಿ ಉತ್ತಮವಾದ ಲೋಕವನ್ನು ಪಡೆಯುವಲ್ಲಿ ಅವರು ಸಮರ್ಥರಾಗಬೇಕು. ಅದಕ್ಕೋಸ್ಕರ ಇರುವಾಗಲೇ ಅವರನ್ನು ಸಂತೋಷಗೊಳಿಸು. ಸತ್ತ ಬಳಿಕ ಪರಮವೀರ ಚಕ್ರ ಮತ್ತೆ ಪರಮವೀರ ಶಂಖ, ಪರಮವೀರ ಗದೆ ಎಲ್ಲ ಕೊಡುವುದಕ್ಕಿಂತ ಬದುಕಿರುವಾಗಲೇ ಅವರಿಗೆ ಪರಮವೀರ ಪ್ರದಾನವನ್ನು ನಾವು ಮಾಡೋ ಮೂಲಕ ಅವರನ್ನು ಸಂಭ್ರಮಿಸಲಿಕ್ಕೆ ಆಗತ್ತೆ ಅಂತ ಹೇಳ್ತಾರೆ. ಬಹಳ ಚಂದವಾದಂಥ ಕೆಲವು ಮಾತುಗಳವನದ್ದು. ಬಲಾನಾಂ ಹರ್ಷಣ ನಿತ್ಯಂ, ಅದರೊಟ್ಟಿಗೆ ಪ್ರಜಾನಾಂ ಅನ್ವೇಕ್ಷಣಂ. ಪ್ರಜೆಗಳನ್ನು ಗಮನಿಸು. ಪ್ರಜೆಗಳಲ್ಲಿ 3 ಜನ ಇದ್ದಾರೆ. ಅರಿ ಮಧ್ಯಸ್ಥ ಮಿತ್ರಾಣಂ ಅಂತ. ಶತ್ರು ಜನರಿರ್ತಾರೆ, ಮಧ್ಯಸ್ಥರಿರ್ತಾರೆ, ಮಿತ್ರರಿರ್ತಾರೆ. ಆದ್ರೆ ಇವರನ್ನು ಪ್ರಜೆಗಳಲ್ಲಿಯೂ 3 ವೆರೈಟಿಗಳು: ಸಾತ್ವಿಕರು, ರಾಜಸರು, ತಾಮಸರು ಅಂತ. ರಾಜನ ವಿರುದ್ಧವಾದ ಪಿತೂರಿ ನಡೆಸುವವರನ್ನು ಗಮನಿಸು. ರಾಜನ ಸಂಪತ್ತುಗಳನ್ನು ಕೊಳ್ಳೆ ಹೊಡೆಯುವಂತೆ ಮಾಡುವವರಿದ್ದಾರೆ, ಕಾರ್ಯರೂಪಕ್ಕೆ ಬಾರದಂತೆ ನಡೆಸುವವರಿದ್ದಾರೆ, ಹಾಗೂ ಅಲ್ಲ ಹೀಗೂ ಅಲ್ಲ ಅಂತ ನಿಲ್ಲುವವರಿದ್ದಾರೆ. ಅಂತವರು ರಾಜಸರನ್ನು ಗಮನಿಸು. ಉದಾಸೀನದ ರಾಜರ ವಿಷಯಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರಜೆಗಳನ್ನು ತಲುಪಿಸುವವರಿದ್ದಾರೆ, ಬಹಳ ಕಮ್ಮಿ ಮಂದಿಯಲ್ಲಿ ಇರ್ತಾರೆ ಮಾತ್ರ. ಅವರನ್ನು ನೀನು ನೋಡು. ಹಾಗೆ ಅರಿಮಧ್ಯಸ್ಥ ಮಿತ್ರಾಣಂ ಅನ್ವೇಷಣಂ, ಪ್ರತಿನಿತ್ಯ ಅವರ ಬಗ್ಗೆಯೂ ಗಮನಿಸು. ತ್ರಿವರ್ಗ ಜನರ ಬಗ್ಗೆಯೂ ಎಚ್ಚರವನ್ನು ಕೊಟ್ಟು ಪ್ರಜೆಗಳಲ್ಲಿ ಇಂಥವರಲ್ಲಿ ಇರ್ತಾರೆ. ಕಾರ್ಯೇಶು ಅಖೇದ, ಕೆಲಸ ಮಾಡುವಾಗ ಬೇಸರಿಸಬಾರದು, ದುಃಖ ಅನುಭವಿಸಬಾರದು, ಅಳಬಾರದು, ಮತ್ತೆ ಮಾಡ್ತಾ ಇರಬೇಕು. ಕಳೆದ ಬಾರಿ ಭೀಷ್ಮ ಹೇಳಿದ್ದನ್ನು ನಾವು ಕೇಳಿದ್ದೆವು. ಆದಷ್ಟು ಬೇಗನೆ ಕೆಲಸ ಮಾಡಬೇಕು, ಶುರು ಮಾಡಿದ್ದು ಗೊತ್ತೇ ಆಗಬಾರದು ಮುಗಿಯುವುದು ಅಂತ. ಹೀಗೆ ಬಹಳ ಚೆಂದಾಗಿ ಕೆಲಸ, ಆ ಕೆಲಸಕ್ಕೋಸ್ಕರ ಬೇಕಾದ ಕೋಶ ವೃದ್ಧಿ, ಕೋಶಸ್ಯ ತಥೈವಚ ವಿವರ್ಧನ, ಅದರಲ್ಲಿ ದುಃಖ ಪಡದೆ ಸುಖವಾಗಿ ಸಂಪತ್ತು ಬೆಳೆಯುವಂತೆ ರಾಜನಲ್ಲಿ ನೋಡಿಕೊಳ್ಳಲಿಕ್ಕೆ ಬೇಕು. ಅದನ್ನು ವಾಮ ಮಾರ್ಗದಲ್ಲಿ ಸಂಪಾದನೆ ಮಾಡದೆ ಅದನ್ನು ಜನರು ಸಹಜವಾಗಿಯೇ ತುಂಬಿಸುವಂತೆ ಜನರಲ್ಲಿ ಆ ಯೋಚನೆಗಳನ್ನು ಬರುವಂತೆ ಮಾಡಬೇಕು. ಅದಕ್ಕೋಸ್ಕರ ಬಹಳ ಚಂದವಾದಂತಹ ದೇಶದ ರಕ್ಷಣೆ. ಪೂರ್ವಗುಪ್ತಿ ಅವಿಶ್ವಾಸ ಪೌರ ಸಂಘಾತ ವೇದನಂ, ದೇಶ ರಕ್ಷಣೆ ಮಾಡು. ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ರಕ್ಷಣೆ ವ್ಯವಸ್ಥೆ ಮಾಡಬೇಕು. ಮತ್ತೆ ಪುರದರ್ಶನಂ, ನೀನೇ ನೋಡಬೇಕು ಊರು ತಿರುಗಿ. ಜಾರರಿಂದ ಆಯ್ತಲ್ಲ, ಸ್ವಯಂ ತಾನೇ ವೇಷ ಬದಲಿಸಿಕೊಳ್ಳೊಮ್ಮೆ ಹೋಗ್ಬೇಕು, ತಿಳ್ಕೊಳ್ಳಿಕ್ಕೆ ಏನಾಗುತ್ತೆ, ಎಲ್ಲಿರುತ್ತಾರೆ, ಹೇಗಿರುತ್ತದೆ ಅಂತ ಹೇಳಿ. ತನ್ನ ರಾಜ್ಯದ ಬಗ್ಗೆ ತಾನೇ ಚೆನ್ನಾಗಿ ತಿಳ್ಕೊಳ್ಳಬೇಕು. ಮತ್ತು ಯಾರನ್ನು ನಂಬಬಾರದು. ಅವರು ಹೇಳಿದ್ದಾರೆ ಕೇಳಿದ್ದೆ, ಅಲ್ಲಿ ಆಗಿದೆ ಅಂತ ಹೌದು ಅಂತ ಅಲ್ಲ. ಅವ್ರು ಹೇಳ್ತಾರೆ ಹಳ್ಳಿಗೆ ಸಂಪರ್ಕವಾದಂತಹ ಒಂದು ಸೇತುವೆ ಬೇಕಾಗಿದೆ, ನೋಡಿ ದೊಡ್ಡ ನೀರಿನ ಆಶಯ ಇದೆ, ಇಳಿದು ಹತ್ತುವಂತಿಲ್ಲ, ದೋಣಿ ಬಿಡ್ಲಿಕ್ಕೆ ಆಗುವುದಿಲ್ಲ, ಅದರಲ್ಲಿ ಮೊಸಳೆ ಮಳಿಗೆಯಲ್ಲಿ ಇರ್ತಾವೆ, ಆದ್ರಿಂದ ಸೇತುವೆಯನ್ನೇ ಕಟ್ಟಲಿಕ್ಕುಂಟು. ಸರಿ, ಎಷ್ಟು ದೊಡ್ಡದಿದೆ ನದಿ ಅಡ್ಡ ಹರಿಯುವಂಥದ್ದು? ಅದು ಸುಮಾರಾಗಿ ಒಂದು 100 ಅಡಿಯಷ್ಟು ಇದೆ. ಸರಿ ಆಗಲಿ, 100 ಅಡಿಯಷ್ಟು ದೊಡ್ಡ ಸೇತುವೆಯನ್ನು ನಿರ್ಮಾಣ ಮಾಡಿ ಎಷ್ಟೆತ್ತರದಲ್ಲಿ ಮಾಡಬೇಕು, ಅದು ಇಷ್ಟೆತ್ತರದಲ್ಲಿ ಕಟ್ಟಬೇಕು, ಎಂಥ ಪದಾರ್ಥಗಳನ್ನು ಸೇರಿಸಬೇಕು, ಇಂಥದ್ದೆಲ್ಲ ಆಗಬೇಕು. ಸರಿ, ಎಷ್ಟಾಗುತ್ತೆ, ಅದಕ್ಕೆ ರಾಜ್ಯದಿಂದ ಎಷ್ಟು ಖರ್ಚು ಬರುತ್ತೆ, ಅಷ್ಟೆಲ್ಲ ದಿನಾರಗಳನ್ನು, ನಿಷ್ಕಗಳನ್ನು, ಬಂಗಾರದ ನಾಣ್ಯಗಳನ್ನು ರಾಜ ಕೊಡಮಾಡ್ತಾನೆ ಅಂತ ನೀವು ತಿಳ್ಕೊಳ್ಬೇಡಿ. ಇದು ರಾಜ ಅಲ್ಲ, ಸ್ವಯಂ ತಾನೇ ಖುದ್ದಾಗಿ ಹೋಗಿ ನೋಡ್ಬೇಕು. ಇಲ್ಲ ಕೊಟ್ಟ ಅಂತ ತಿಳ್ಕೊಳ್ಳಿ, ಮತ್ತೆ ನೋಡೋ ವಿಷಯಗಳು. ಕೊಟ್ಟಿದ್ದಾರೆ, ಅಲ್ಲಿ ಯೋಜನೆ ಆಗಿದೆ, ಒಂದು 6 ತಿಂಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ರಾಜ ಬರಬೇಕು ಅಂತ ಇಟ್ಕೊಳ್ಳಿದ್ದಾರೆ. ಅದು ಇಲ್ಲ, ರಾಜನಲ್ಲಿ ಹೇಳಿಬಿಡುವುದು ನಾಡ್ದು ಉದ್ಘಾಟನೆ ಆಗತ್ತೆ ಅಂತ. ಹಳ್ಳಿಯ ದೊಡ್ಡವ ಒಬ್ಬ ಹೈದ ಇದ್ದಾನೆ, ಅವನನ್ನು ಮಾಡಿಸ್ತೇವೆ ಅಂತ. ಸರಿ, ಈಗ ರಾಜ ಏನ್ ಮಾಡಬೇಕು ಅಂದ್ರೆ ಖುದ್ದಾಗಿ ಆ ಬಳಿಕ ಹೋಗ್ಬೇಕು, ಅವ್ರು ಹೇಳಿಕೊಟ್ಟ ಜಾಗಕ್ಕೆ ಹೋಗ್ಬೇಕು. ಎಲ್ಲಿದೆ ಸೇತುವೆ ನೋಡ್ಲಿಕ್ಕೆ? ಅಲ್ಲಿ ಸೇತುವೆ ಇಲ್ಲ.
ಎಂತದಕ್ಕೆ ಸೇತುವೆ ಕೇಳ್ತಾರೆ ಊರಿನವರು. ಅಲ್ಲ, ಇಲ್ಲಿ ನೀರು ಹರಿತದಂತೆ. ನೀರು ಎಲ್ಲಿ ಹರಿತದೆ ಅಂತ ಕೇಳ್ತಾರೆ ಅವರು. ಅಲ್ಲ, ಅದು ನೀರಿನಲ್ಲಿ ಇಳಿದು ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಮೊಸಳೆ ಮರಿಯಲ್ಲೇ ಇರ್ತದೆ ಅಂತೆ. ಅಯ್ಯ, ನೀರು ಹರಿದ್ರೆ ತಾನೆ ಮೊಸಳೆ ಮರಿ. ಹಳ್ಳಿಗೆ ಹತ್ತಲಿಕ್ಕೆ ಬೇಕೆ ನೀರಿದ್ರೆ ತಾನೆ ಸೇತುವೆ. ಮತ್ತೆ ಕೇವಲ ದಾಖಲೆಯಲ್ಲಿ ಮಾತ್ರ ಅಲ್ಲಿ ನೀರಿದೆ, ಅಗಲವಾಗಿ ಹರಿದಿದೆ, ಮೊಸಳೆ ಮರಿಗಳು ಮನುಷ್ಯನನ್ನು ಕಿತ್ತುತ್ತಾವೆ, ಸೇತುವೆ ಬೇಕಾಗಿದೆ, ಸೇತುವೆ ಇಷ್ಟು ಗುಣವಾಗಿ ಆಗಬೇಕಾಗಿದೆ, ಇಷ್ಟು ಖರ್ಚಾಗಿದೆ, ಇಂಥವರು ಉದ್ಘಾಟನೆ ಮಾಡಿದ್ದಾರೆ, ಇಷ್ಟು ಸಮಯ ಬಂದಿದೆ. ಮತ್ತೀಗ ಇಲ್ಲ. ಆದ್ರಿಂದ ರಾಜ ಏನ್ ಮಾಡಬೇಕು? ಸ್ವಯಂ ಹೋಗಿ ನೋಡ್ಬೇಕು, ಹೋಗಿ ನೋಡಿ ಕೊಡ್ಬೇಕು. ಅದರ ಪರಿಸ್ಥಿತಿಯನ್ನು ತಿಳ್ಕೊಂಡು ಸಂಪತ್ತನ್ನು ಪೂರ ಕೊಡ್ಲಿಕ್ಕಿಲ್ಲ, ಶುರು ಮಾಡ್ಲಿಕ್ಕೆ ಕೊಡ್ಬೇಕು. ಶುರುವಾದ್ರೆ ಮುಂದುವರಿದ್ರೆ ಪೂರ ಮುಗಿಸ್ಲಿಕ್ಕೆ. ಅದರಿಂದ ಉದ್ಘಾಟನೆಗೂ ತಾನೇ ಬರಬೇಕು. ಅದು ಹೇಗಿದೆ ಪರೀಕ್ಷೆ ಮಾಡ್ಲಿಕ್ಕೆ. ಪರೀಕ್ಷೆ ಮಾಡುವಾಗ ಯಾರು ಕಟ್ಟಿಸಿದ್ದಾನೆ, ಯಾರು ಕಟ್ಟಿದ್ದಾನೆ, ಸೇತುವೆ ಮಾಡಿದ್ದಾನೆ, ಅವನ ಗಾಡಿಯನ್ನೇ ಮೊದಲು ಓಡಿಸ್ಬೇಕು. ಯಾಕೆ? ಬೀಳುದಾದ್ರೆ ಅವನೇ ಬೀಳ್ಬೇಕಲ್ಲ, ರಾಜ ಅಲ್ಲ ಉದ್ಘಾಟನೆ ಮಾಡಲಿ. ನೋಡಿ, ಇಷ್ಟೆಲ್ಲ ಕೆಲಸ. ಹಿಂದೆಲ್ಲ ಹಾಗೆ ಇತ್ತು. ಯಾರು ಸಮಾಜದ ಸೇವೆಯಲ್ಲಿ ರಸ್ತೆ ಮಾಡಿಕೊಡ್ತಾನೋ ಅಥವಾ ಸರೋವರ ಕಟ್ಟಿಸಿಕೊಡ್ತಾನೋ ಅವನಿಗೆ ಬಿಟ್ಟದ್ದು. ಅವನಿಗೆ ಮಾತ್ರ ಅಲ್ಲ, ಅವನ ಮುಂದಿನ 2 ತಲೆಮಾರೊಳಗೂ ಬಿಟ್ಟದ್ದು. ನೋಡು, ಮುಂದೊಮ್ಮೆ ಅದು ಒಂದೊಮ್ಮೆ ಬಿದ್ದು ಹೋದ್ರೆ ನಿನ್ನ ಮಗ ಕಟ್ಟಲಿಕ್ಕೆ, ಅದು ಒಂದೊಮ್ಮೆ ಹಾಳ ಇದ್ರೆ ಅವನ ಮಗ ಅದು ನೋಡ್ಬೇಡ. ಈಗ 2-3 ತಲೆವರೆಗೆ ಅದರದ್ದು ವಾರಂಟಿಗಳು. ಈಗ ಏನಿಲ್ಲ, ಉದ್ಘಾಟನೆ ಮರುದಿನ ಕುಸಿದ್ರು ಕೇಳುವವರಿಲ್ಲ. ಇವರ ಮೇಲೆ ಅದನ್ನು ದೂರ ಹಾಕಿ ಓಡ್ತಾನೆ. ಇಲ್ಲಿ ಎಷ್ಟು ಜನ ಭೀಷ್ಮ ಹೇಳುತ್ತಾನೆ, ಪುರುಗುಪ್ತಿ ಅವಿಶ್ವಾಸ, ನೀನ್ ಯಾರನ್ನು ನಂಬಬೇಡ. ಪೌರ ಸಂಘಾತ ಭೇದನಂ, ಒಂದೊಮ್ಮೆ ಊರಿನಲ್ಲಿ ಎಲ್ಲಿಯಾದ್ರೂ ಒಂದು ಕಡೆಯಲ್ಲಿ ಸಂಘ ಸಂಸ್ಥೆ ಒಟ್ಟಾದದ್ದು ಎಲ್ಲ ಇದ್ರೆ ಅದನ್ನು ಒಡಿ, ಅದನ್ನು ತೆಗೆದುಬಿಡು. ಅವರು ದೊಡ್ಡ ಬುದ್ಧಿವಂತಿಕೆಯಿಂದ ಪ್ರಧಾನ ಗೌರವ ಅಧ್ಯಕ್ಷ ಮತ್ತೊಂದು ಇನ್ನೊಂದು ಹೇಳಿ ರಾಜನನ್ನೇ, ಅಲ್ಲಿನ ಮುಖಂಡನನ್ನೇ ಪೀಠಾಧಿಪತಿಯನ್ನೇ ಮಾಡಿಬಿಡ್ತಾರೆ. ಮತ್ತೆ ಅವರಿಗೆ ಉಳಿದದ್ದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಸುಲಭ ಆಗುತ್ತೆ ಅಂತ ಭೀಷ್ಮ ಹೇಳುತ್ತಾನೆ. ಯಾವ ಊರಿನಲ್ಲಿ ಯಾವುದೇ ಸಂಘ ಸಂಸ್ಥೆಗಳನ್ನು ಹುಟ್ಟಾಕಲಿಕ್ಕೆ ಬಿಡಬೇಡ. ಅದು ಒಂದು ಇನ್ನೊಂದೊಟ್ಟು ಸೇರ್ತದೆ, ನಾಳೆ ಮತ್ತೊಂದೊಂದು ಬೇಡಿಕೆ ಇರ್ತದೆ, ಕೊನೆಗೆ ನಮ್ಮ ರಾಜ ಕೆಳಗಿಳಿಬೇಕು ಹೇಳುತ್ತೆ. ಇಲ್ಲಾದ್ರೆ 10 ಬಾಯಿಗೆ ಹೆಚ್ಚು ಒತ್ತು ಹೇಳಿದಾಗೆ ಅಷ್ಟು ಜನ ಬಂದು ಘೇರಾವ್ ಮಾಡಿ ಬೊಕ್ಕಸವನ್ನು ಲೂಟಿ ಮಾಡ್ಲಿಕ್ಕೆ ನೋಡ್ತಾರೆ. ಇಲ್ಲ, ನಾಳೆಯಿಂದ ನಮ್ಮ ಊರಿನಿಂದ ಬೊಕ್ಕಸಕ್ಕೆ 1 ಪೈಸೆ ಇಲ್ಲ ಅಂತ ಹೇಳಿಬಿಡ್ತಾರೆ. ನೋಡಿ ಎಷ್ಟು ಎಚ್ಚರ. ನೋಡಿ, ಇವತ್ತು ನಮಗೆ ಆಗತಕ್ಕಂತಹ ದೇಶದ ದಳ್ಳುರಿಗೆ ಕಾರಣ ಹೇಗುಂಟು ಹೇಳಲಿಕ್ಕಾಗ್ತದೆ. ಎಷ್ಟೋ ದೇಶದ್ರೋಹಿ ಸಂಘ ಸಂಸ್ಥೆಗಳು ಪರವಾನಗಿ ಪಡೆದು ಇತರ ದೇಶಗಳ ಕುಮ್ಮಕ್ಕಿನಲ್ಲಿ ನಮ್ಮನ್ನು ಲೂಟಿ ಮಾಡ್ತಾ ಇಲ್ವಾ, ಕೊಳ್ಳೆ ಹೊಡಿತಾ ಇಲ್ವಾ, ಬೊಗ್ಗು ಬಡಿತಾ ಇಲ್ವಾ, ಭಯೋತ್ಪಾದನೆಯಿಂದಾಗಿ ದೇಶದ ತಲೆಯನ್ನೇ ಕಿರೀಟವನ್ನೇ ಕಾಲಡಿಗೆ ಎಸೆಯುವುದಿಲ್ವಾ? ಇದನ್ನು ಗಮನಿಸಿ ಹೇಳಿದ್ದೀವರು. ನೋಡಿ, ಪೌರ ಸಂಘಾತ ಭೇದನಂ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ಪ್ರಜೆಗಳಲ್ಲಿ ಒಂದೊಮ್ಮೆ ಎಲ್ಲಿಯಾದರೂ ಒಗ್ಗಟ್ಟುಗಳು ಕಂಡ್ರೆ, ಗ್ರೂಪಿಸಂ ಆದ್ರೆ, ಸಂಘ ಸಂಸ್ಥೆಗಳು ಎದ್ರೆ ಅದನ್ನು ಒಡೆದಾಗ ಅದರಲ್ಲಿ ನಿನ್ನ ಜನರನ್ನು ನಿನ್ನವರನ್ನು ಎಲ್ಲವರು ದೊಡ್ಡ ಪದದಲ್ಲಿ ಅಧಿಕಾರದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿಕೊಳ್ಬೇಡ. ನಾನಿಲ್ಲಿ ಎಷ್ಟೋ ಪಕ್ಕದಲ್ಲಿ ನೋಡಿದ್ದೇನೆ ಕೆಲವು ದೇವಸ್ಥಾನಗಳಲ್ಲಿ. ದೇವಸ್ಥಾನ, ಅದರ ಜೀರ್ಣೋದ್ಧಾರ, ಅದರ ವ್ಯಾಪ್ತಿ ವಿಶೇಷ, ಇದಕ್ಕೆಲ್ಲ ಊರಿನವರು ಅನೇಕರು ಬಹಳಷ್ಟು ಟೊಂಕಗಟ್ಟಿ ನಿಂತು ಅದಕ್ಕೆ ಸಹಾಯ ಮಾಡಲಿಕ್ಕೆಲ್ಲ ಬರ್ತಾರೆ. ಕರ ಸೇವೆ ಅಂತಾರೆ, ಪಾದ ಸೇವೆ ಅಂತಾರೆ, ಆನಂತರ ಧನ ಸೇವೆ, ತನು ಸೇವೆ, ಮನಸೇವೆ ಅಂತಾರೆ. ಕೊನೆಗೆ ಇದನ್ನು ಮಾಡಿಕೊಳ್ಳಲಿಕ್ಕೆಲ್ಲ ಸೇವಾಧಿಕಾರ ಅಂತ ಜನ ಒಪ್ಪಬೇಕು, ನಂಬಬೇಕು ಹೇಳಿಕೊಳ್ಳುವುದಕ್ಕೆ ಒಂದು ಸಂಸ್ಥೆ ಮಾಡಿಕೊಳ್ಳುತ್ತಾರೆ. ಅದೊಂದು ಜೀರ್ಣೋದ್ಧಾರ ಸಮಿತಿಯಿಂದ ಬೇಕೆ ಕರೀತಾರೆ, ಅಥವಾ ಪುರೋಗ್ರಾಮಿ ಸಂಘ ಸಂಸ್ಥೆಯನ್ನು ಏನೋ ಒಂದು ಹಾಕ್ತಾರೆ ದೇವರ ಹೆಸರಿನಲ್ಲಿ ಹಾಕಿ ಮಾಡಿ, ಅದಕ್ಕೊಂದು ಕೊನೆಗೆ ಕಾರ್ಯಾಲಯ ಅಂತೇಳಿ ದೇವಸ್ಥಾನದ್ದೇ ಒಂದು ಜಾಗವನ್ನು ಕೇಳಿಕೊಳ್ತಾರೆ. ದೇವಸ್ಥಾನ ಹೆಸರೇ ಮಾಡಲಿಕ್ಕೆ ಕೆಲಸ ಅಲ್ವಾ, ಮಾಡಿ ಮಾರ್ಯಾರೆ ಅಂತಾರೆ. ಅದ್ರ ದೇವಸ್ಥಾನದ ಒಬ್ಬರನ್ನು ಸೇರಿಸ್ತಾರೆ, ಆಡಳಿತ ಮಂಡಳಿಯಲ್ಲಿ ಒಬ್ಬರು ಇರ್ತಾನೆ, ಪೂಜ್ಯವನು ಸೇರಿರ್ತಾನೆ, ಊರಿನ ಪ್ರಮುಖನು ಸೇರಿರ್ತಾನೆ. ಅವನಲ್ಲಾದ್ರೆ ಅವನ ಹೆಂಡತಿ, ಅಲ್ಲಾದ್ರೆ ಮಕ್ಕಳು, ಯಾರೋ ಹೆಸರಿಗೊಂದು ಇರ್ತಾರೆ. ಹೀಗಾಗಿ ಬಿಡ್ಲಿಕ್ಕಾಗುವುದಿಲ್ಲ. ಬಿಸಿ ತುಪ್ಪ ನುಂಗುವಂತಿಲ್ಲ, ಉಗುಳುವಂತಿಲ್ಲ. ದೇವಸ್ಥಾನದ ಅಂಗಳದಲ್ಲಿ, ಅದರ ಯಾರ್ಡಿನಲ್ಲಿ ಅವರದ್ದು ಸಂಘ ಸಂಸ್ಥೆ ಹೇಳುತ್ತದೆ, ಕಾರ್ಯಾಲಯಗಳು ಹೇಳುತ್ತವೆ. ಅದು ಒಂದೊಮ್ಮೆ ಜೀರ್ಣೋದ್ಧಾರ ಮುಗಿದು 30 ವರ್ಷ ಆದರೂ ಆ ಸಂಘ ಸಂಸ್ಥೆ ಅಂತೂ ಎದ್ದದ್ದು ಬೀಳುವುದಿಲ್ಲ. ಆ ಹೆಸರಲ್ಲಿ ಹಾಗೆ ಉಳಿದಿರ್ತದೆ. ಅದರ ಮರಿಮಗನು ಮೊಮ್ಮಗನನ್ನು ತಿಂದುಕೊಂಡು ಕೂತಿರ್ತಾನೆ. ದೇವಸ್ಥಾನದ ಖುದ್ದಾದ ಜಾಗ ಅಂಗಳದಲ್ಲಿ ಅವರ ಸಂಸ್ಥೆ, ಅವರೇ ಕೂತದನ್ನು ನುಂಗಿ ಹಾಕಿರ್ತಾರೆ.
ಯಾವುದೋ ಒಂದು ದೇವಸ್ಥಾನದ ಪದಾಧಿಕಾರಿ ಅದರಲ್ಲಿ ಹೆಸರಿನಲ್ಲಿ ಮೋರೆಯಲ್ಲಿ ಅಂಟಿಸಿರುತ್ತಾರೆ. ಇದು ಎಷ್ಟೋ ಕಡೆ ನಡೆದಿದೆ. ಎಷ್ಟೋ ಜಾಗಗಳು ಧಾರ್ಮಿಕವಾದವುಗಳನ್ನು ಸ್ವಂತದಲ್ಲಿ ನುಂಗಿ ಹಾಕಿದ್ದುಂಟು. ಅದಕ್ಕೆ ಮೊದಲು ಹೇಳಿದ, ಎಲ್ಲಿಯೂ ರಾಜನ ವಿಷಯದಲ್ಲಿ ರಾಜ ಹೇಳದೆ ಎಲ್ಲಿಯೂ ಸಹ ಯಾವುದೇ ರೀತಿಯಾದ ಒಂದು ರಿಜಿಸ್ಟರ್ಡ್ ಸಂಸ್ಥೆಯೇ ಇಲ್ಲ. ಸಂಸ್ಥೆ ಇದ್ರೆ ತಾನೇ ಪದಾಧಿಕಾರಿಗಳು ಅವರ ಹೆದರಿಕೆ, ಸ್ಪರ್ಧೆ ಇಲ್ಲವೇ ಇಲ್ಲ ಅಂತ. ಅವ್ರು ಮಾಡಿಕೊಡುವುದು ಬೇಡ, ಏನಿದ್ರು ರಾಜರಲ್ಲಿ. ಹಿಂದೊಮ್ಮೆ ಎಲ್ಲಿಯೋ ಯಾವ್ಯಾವುದೋ ದೇವಸ್ಥಾನಗಳ ಮಾರಿಗುಡಿಗಳ ಪೂಜೆ ಪುನಸ್ಕಾರಗಳಿಗೆಲ್ಲ ಹತ್ತಿರದಲ್ಲಿ ಬಂದು ಅಕ್ಕಿ, ತೆಂಗಿನಕಾಯಿ ಮತ್ತೊಂದು ಇನ್ನೊಂದು ತಗೊಂಡು ಹೋಗ್ತಾ ಇದ್ರು. ಅದಕ್ಕೆಲ್ಲ ರಶೀದಿ ಇರಲಿಲ್ಲ. ಮತ್ತೆಲ್ಲಿ ಮಾರಿಗುಡಿಗಳೇ ಮತ್ತೊಮ್ಮೆ ಹೇಳಲಿಕ್ಕೆ ಶುರು ಮಾಡಿದವು, ನಮ್ಮಿಂದ ಯಾರೋ ಯಾವೊಬ್ಬನು ಯಾವುದ ಮನೆಗೂ ಎಂದು ನಾವು ಕಳಿಸಿಕೊಟ್ಟದ್ದಿಲ್ಲ ಅಂತ. ಕಳಿಸಿಕೊಡುವುದಿಲ್ಲ, ಬಂದವರು ನಮಗೇನು ತಂದು ಕೊಡುವುದಿಲ್ಲ, ನೀವು ಕೊಟ್ಟದ್ದನ್ನೆಲ್ಲ ಅವರು ಮಾರ್ತಾರೆ, ಮಾರಿ ಗುಡಿ ಮಾಡ್ತಾರೆ, ಹೊರತು ಮಾರಿ ಗುಡಿಗೆ ತರುವುದಿಲ್ಲ ಅಂತ ಈ ಪ್ರಕಟಣೆ ಬರುವಂತಾಯ್ತು. ನೋಡಿ, ಜನ ಅದಕ್ಕೆ ತಯಾರಾಗಿದ್ರು ಅಂತ ಅರ್ಥ. 16 ಕಡೆಯಲ್ಲಿ ಹೋಗಿ ಒಂದಿಷ್ಟು ಎಳೆದು ತಂದು ತಿಂದಿದ್ರು, ಹೆಸರು ದೇವರದ್ದೇಳಿ. ಅದಕ್ಕೆ ರಾಜ ಭೀಷ್ಮ ಹೇಳುತ್ತಾನೆ ಧರ್ಮರಾಜನಲ್ಲಿ, ಯಾವುದೇ ಊರಿನವರ ಸಮೂಹದ ಬಗ್ಗೆ ನೀನು ಯಾವತ್ತು ಎಚ್ಚರಾಗಿರು, ಒಟ್ಟಾದ ತಕ್ಷಣ ನೋಡಿದಾಗ ಒಂದು ಕಡೆ ಗೂಡು ಕಟ್ಟಿತು ಇರುವೆಯೋ ಜೇಡವೋ ಅಂದ್ರೆ ಮತ್ತದು ಅಷ್ಟು ಜಾಗವನ್ನು ತನ್ನದು ಮಾಡಿಕೊಡ್ತದೆ, ಮತ್ತೆ ಹೋಗುವಂತೆ ಆಗುವುದಿಲ್ಲ, ನುಂಗಿ ಹಾಕ್ತದೆ, ಹಾಳು ಮಾಡ್ತದೆ. ಹಾಗೆ ಗೆದ್ದಲು ಹಿಡಿದುವ ಭಾಗದಂತೆ ಇಡೀ ಮರವೇ ಅಲ್ಲಾಡುತ್ತದೆ, ಮನೆಯೇ ನಡುಗಿ ಬೀಳುತ್ತದೆ, ಮನುಷ್ಯನೇ ಹಾಳಾಗಿ ಹೋಗ್ತಾನೆ ಒಳಗೆ ಗೆದ್ದಲು ಹಿಡಿದ್ರೆ. ಹೀಗೆ ಬಹಳ ಚಂದವಾಗಿ ಪರಸಂಘಾತ ವೇದನಂ ಅಂತಾನೆ. ಉಪಜಾಪಶ್ಚ ಭೃತ್ಯಾನಂ, ನಿನ್ನ ಸೇವಕರ ಹತ್ತಿರ ನೀನು ಹೋಗಿ ಮಾತಾಡಬೇಕು ಯಾವಾಗಲೂ. ನೀನೇ ಖುದ್ದಾಗಿ ಅವರ ಹತ್ರ ಹತ್ತಿರದಲ್ಲಿ ಮಾತಾಡಲಿಕ್ಕೆ, ದೂರದಲ್ಲಿ ಎಲ್ಲ ಇದ್ದಾರಾ ಇಲ್ಲವಾ ಅಂತ. ಈ ವಿಷಯದಲ್ಲಿ ಬಹಳ ಚೆನ್ನಾಗಿ ದ್ರೌಪದಿ ಹೇಳಿದ್ಲು. ಬಹಳ ಹಿಂದೆ ವನಪರ್ವದಲ್ಲೇ ಮಾತು ಬಂದಿತ್ತು ಅವಳದ್ದು. ಕೃಷ್ಣ ಕೇಳಿದಾಗ, ಸತ್ಯಭಾಮೆ ಬಂದಾಗ ಎಲ್ಲ ಅವಳು ಹೇಳ್ತಿದ್ಲು, ನನಗೆ ಎಲ್ಲ ಕೆಲಸದವರ ಬಗ್ಗೆ ವಿಷಯ ಗೊತ್ತು ಅಂತ. ಅವರು ಹೋದ್ರ, ಇದ್ರ, ತಿಂದ್ರ, ಪಡೆದ್ರ, ಅವರ ಸಂಬಳ ಎಷ್ಟು, ಕೆಲಸ ಎಷ್ಟು ಎಲ್ಲ ನಾನು ತಿಳ್ಕೊಂಡಿದ್ದೆ ಅಂತಾಳೆ ಅವಳು. ಯಾಕೆ ಅಷ್ಟು ಖುದ್ದಾಗಿ ಪರ್ಸನಲಿ ಅಂತವೆಲ್ಲ ಹಾಗೆ ಅವರನ್ನು ಮಾತಾಡಿಸಿ ತಿಳಿಸಿ ಅವರಿಗೆ ಕಳಿಸಿಕೊಟ್ಟಿದ್ರು. ಅದನ್ನ ಹೇಳ್ತಾನಿವ, ಉಪಜಾಪಶ್ಚ ಭೃತ್ಯಾನ, ನಿನ್ನ ಸೇವಕರು ಅಂತ ಕಡೆಗಣಿಸಬೇಡ, ಕೆಲಸಗಾರ ಹತ್ತಿರ ನಿನ್ನೆ ಖುದ್ದಾಗಿ ಮಾತಾಡು, ಹತ್ತಿರದಲ್ಲಿ ಅವರ ಯೋಗಕ್ಷೇಮ ವಿಚಾರಿಸು, ಅವರ ಹತ್ತಿರದ ಒಡನಾಟ ನಿನಗಿರಲಿ, ಆಗ ಸುದ್ದಿ ಹೆಚ್ಚು ಸಿಗ್ತದೆ. ಆಗ ಅವರು ಸಹ ಸಂತಸದಿಂದ ಹೆಚ್ಚು ಕೆಲಸ ಮಾಡ್ತಾರೆ, ರಾಜನಿಷ್ಠೆ ಉಳಿತದೆ, ಪಿತೂರಿ ಬಿದ್ದೋಗ್ತದೆ. ಸುಂದರವಾಗಿ ಪಿತೂರಿ ಬಿದ್ದೋಗ್ಲಿಕ್ಕೆ ಸಂಘ ಸಂಸ್ಥೆಯನ್ನು ಭೇದಿಸಲಿಕ್ಕೆ ಒಂದು ಕಾರಣವೇ ಹತ್ತಿರದಲ್ಲಿ ಪ್ರತಿಯೊಬ್ಬರನ್ನು ಮಾತಾಡಿಸಿ ಬಿಡುವುದು. ಅಸಮಾಧಾನದ ಕಥೆಯೇ ಇಲ್ಲ ಅಲ್ಲಿ. ಬೇರು ಬಂದಾಗಲೇ ಚೂಡಿ ತೆಗೆಯುವಂತ ಕಥೆ ಅದು. ಪರಸ್ಯ ಆಶ್ವಾಸನ ಅಂತ. ಮತ್ತೆ ಎಲ್ಲರಿಗೂ ಆಶ್ವಾಸನೆಯನ್ನು ಗಟ್ಟಿಯಾಗಿ ಕೊಡ್ಲೇಬೇಕು. ಅವರು ನಂಬುವಂತೆ ಕೆಲಸ ಮಾಡು, ಅವರು ನಂಬುವಂತೆ ಮಾತಾಡು, ಅವರ ನಂಬಿಕೆಯನ್ನು ಉಳಿಸಿಕೊ ನೀನು. ಕಷ್ಟದಲ್ಲಿ ಎಲ್ಲರೂ ಎದ್ದೇ ಇರ್ತಾರೆ. ರಾಜನಲ್ಲಿ ಸುಖ ದುಃಖವನ್ನು ಹೇಳಿದ ಮತ್ತೆ ಯಾರಲ್ಲಿ ಹೇಳ್ತಾರೆ? ರಾಜನೇ ಅದು ಕಣ್ಣು ಕೈ ಮೇಲೆ ಎತ್ತಿದ್ರೆ, ಕಣ್ಣು ಒರೆಸದಿದ್ರೆ ಅದನ್ನ ಪ್ರತಿಯೊಬ್ಬರ ಕಣ್ಣು ಒರೆಸುವ ಕೆಲಸ ರಾಜ ಮಾಡಬೇಕು. ಇದರಿಂದಾಗಿ ಪ್ರತಿಯೊಬ್ಬರಿಗೂ ನಿನ್ನ ಮೇಲೆ ವಿಶ್ವಾಸ ಮೂಡುತ್ತದೆ. ಇದು ನೀನು ನಡೆಸಬೇಕಾದ ಕೆಲಸ. ಇದು ನೀನು ರಾಜ ರಕ್ಷಣೆಯ ಧರ್ಮ. ಇದು ನೀತಿ ವರ್ತಮಾನುಸಾರೇಣ ನಿತ್ಯ ಉತ್ಥಾನವೇ ವಶ. ರಾಜನೀತಿಯಂತೆ ಚೆನ್ನಾಗಿ ಅದನ್ನು ತಿಳಿದು ಎವ್ರಿ ಮೊಮೆಂಟ್ ಯಾವತ್ತು ನೋಡಿದ್ರು ರಾಜ ರೆಡಿಯಾಗಿರಬೇಕು. ಎವರ್ ರೆಡಿ. ಯಾವತ್ತು ಅವನು ತಯಾರಿಲ್ಲ ಹೇಳಲಿಕ್ಕಿಲ್ಲ, ಎಲ್ಲದಕ್ಕೂ ಸಿದ್ಧ ಅಂತ. ಸಿದ್ಧನಾಗಿರಬೇಕು, ಎದ್ದು ನಿಂತಿರಬೇಕು, ಎಚ್ಚರನಾಗಿರಬೇಕು, ಜಾಗೃತನಾಗಿರಬೇಕು, ರೆಡಿ ಮೂಮೆಂಟ್ ಅಲ್ಲಿ ಇರಬೇಕು. ಎಲ್ಲ ಅರ್ಥ ಹೊಂದಿರ್ತದೆ. ಯುದ್ಧದಲ್ಲಿ ಹೋಗಿ ಇನ್ನೇನು ಶಂಕ ಓದಬೇಕು ಅಂದಾಗ ಸೈನಿಕರು ಹೇಗಿರ್ತಾರೆ ಹೇಳಿ? ಪೂರ್ಣ ತಯಾರಿಯಲ್ಲಿ ಇರ್ತಾರೆ. ಯಾವುದೇ ಕಡೆಯಿಂದ ಯಾವುದೇ ಬಗೆಯ ಆಯುಧಗಳನ್ನು ಹೇಗೆ ಬೇಕಾದ್ರೂ ಎದುರಿಸುವಂತೆ ಮೈಯಲ್ಲಿ ಕವಚ, ಕೈಯಲ್ಲಿ ಆಯುಧ, ಕಣ್ಣಲ್ಲಿ ತೀಕ್ಷ್ಣ ನೋಟ ಹೇಗೆ ಇರ್ತದೆ, ಪಾದದಲ್ಲಿ ಪೂರ್ಣವಾದ ಚಲನೆ, ಅದರಂತೆ ರಾಜ ಯಾವತ್ತೂ ಸಹ ಬಿ ಅಲರ್ಟ್ ಅಂತ. ಉತ್ಥಾನಂ ಅಂತ. ಇದಕ್ಕೆ ಗುರುಗಳು ಬೃಹಸ್ಪತಿ ಆಚಾರ್ಯರು ಮಾತು ಹೇಳಿದ್ದಾರೆ ಅಂತ ಉಲ್ಲೇಖ ಮಾಡ್ತಾರೆ. ಮತ್ತೆ ಉತ್ಥಾನೇನ ಅಮೃತಂ ಲಬ್ಧಂ. ನೋಡಿ, ಅಮೃತ ಹೇಗೆ ಸಿಕ್ಕಿತು? ಪ್ರಯತ್ನದಿಂದ ಸಿಕ್ಕಿತ್ತು. ಮತ್ತೆ ಮತ್ತೆ ಕಳೆದತ್ತು, ಮತ್ತೆ ಮತ್ತೆ ಅಲ್ಲಿ ಸೇರಿದ್ದು, ಮತ್ತೆ ಮತ್ತೆ ಪ್ರಯತ್ನ ಮಾಡಿದ್ದು. ಒಂದ್ಸರ್ತಿ ಎಳೆದು ಬಿಟ್ಟದ್ದಲ್ಲ, ಬರಲಿಲ್ಲ. 100 ವರ್ಷಗಳ ಪ್ರಯತ್ನದಿಂದ ಅಮೃತ ಲಾಭ ಆದದ್ದು. ಅದು ಅಮೃತ ಅಲ್ಲ, ಮೊದಲು ಬಂದದ್ದು ವಿಷ. ಅದಕ್ಕೂ ಮೊದಲು ಸತ್ತಿದ್ದಾರೆ ಕೆಲವರು.
ಹಾಗಾಗಿ ಬರುವುದಿಲ್ಲ ಹೇಳಬೇಡಿ. ರಾಜ ಯಾವತ್ತು ಎಂದಾದರೂ ಹಿಂಜರಿಯದೆ, ಸೋಲು ಬಂತು ಅಂತೇಳಿ ಅಳುಕದೆ ಮತ್ತೆ ಮತ್ತೆ ಮುಂದುವರಿಯಂತಿರಬೇಕು. ಉತ್ಥಾನೇನ ಅವೃತಂ ಲಬ್ಧಂ ಉತ್ಥಾನೇನ ಅಸುರಾಹ ಹತಾಹ. ದೇವತೆಗಳು ರೆಡಿಯಾದ್ರಿಂದಲೇ ಅವರ ದೈತ್ಯರೆಲ್ಲ ಸತ್ತದ್ದು. ಸುಮ್ಮನೆ ಅಂತ ಹೇಳಿಕೊಂಡು ನಂದನವನದಲ್ಲಿ ಕೂತು ಬಿಟ್ಟಿದ್ರೆ ಅಸುರರು ಯಾವತ್ತೂ ಸ್ವರ್ಗವನ್ನೇ ತಮ್ಮ ಹೆಸರಿನಲ್ಲಿ ಮಾಡಿಕೊಳ್ತಿದ್ರು. ಮತ್ತೆ ಮತ್ತೆ ಬಂದಾಗ ಮತ್ತೆ ಅವರನ್ನು ರೆಡಿಯಾಗಿ ಹೊಡೆದು ಉರುಳಿಸಿ ಉತ್ಥಾನೇನ ಮಹೇಂದ್ರೇಣ ಶೈಷ್ಟ್ಯಂ ಪ್ರಾಪ್ತಂ ದಿವೀಹಚ. ಇವತ್ತು ಇಂದ್ರ ಮೆರೆದಿದ್ದಾನೆ, ಮಹೇಂದ್ರನಾಗಿದ್ದಾನೆ ಅಂತಾದ್ರೆ ಮಹೇಂದ್ರೇಣ ಅಂತ ಹೇಳ್ತಾರೆ. ಮಹೇಂದ್ರ ಆದದ್ದು ಯಾವಾಗ ಅಂದ್ರೆ ಅವನು ಉತ್ಥಾನನಾಗಿ ಶೀಲನಾಗಿ ಉದ್ಯೋಗಶೀಲನಾಗಿ ಪ್ರಯತ್ನ ಪಟ್ಟದ್ರಿಂದ, ರೆಡಿ ಆದದ್ರಿಂದಲೇ, ಸೋಮಾರಿಯಾಗಿ ಅಲ್ಲ, ಸುಮ್ಮನೆ ಇರುವುದರಿಂದಲ್ಲ. ಆದ್ರಿಂದ ಮಹೇಂದ್ರ ಅವರು ಮಹೇಂದ್ರನಾದದ್ದು, ಶ್ರೇಷ್ಠನಾದದ್ದು, ದೇವಶ್ರೇಷ್ಠನಾದದ್ದೇ ಅವನ ವಿಶೇಷವಾದ ಪ್ರಯತ್ನದಿಂದಲೇ. ಉತ್ಥಾನಧೀರ ಪುರುಷ ವಾಗ್ಧೀರಾನ್ ಅತಿಷ್ಠತೆ. ಮಾತಿನ ಮಲ್ಲರಿರ್ತಾರೆ, ಅವರಿಗಿಂತ ಈ ದೇಹದ ಮಲ್ಲರೆ ವಾಸಿ ಅಂತ ಭೀಷ್ಮ. ನೀವು ಕ್ರಿಯಾತ್ಮಕರಾಗಿ ಕ್ರಿಯಾಶೀಲರಾಗಿದ್ರೆ ನೀವು ಮಾತುಗಾರರನ್ನು ಸೋಲಿಸ್ತೀರಿ. ಮಾತಿನ ದೊಡ್ಡ ಸಂಗತಿ ಅಲ್ಲ, ಅದು ಬಾಯಲ್ಲಿ ಬೊಗಳೆ ಮಾತ್ರ. ಅವರು ಕೊನೆಗೆ ಕೆಲಸ ಮಾಡುವವರನ್ನೇ ಕಾಲಿಟ್ಕೊಳ್ತಾರೆ. ಇಲ್ಲಿ ಇರುವುದು ವಿಶೇಷ ಅಂತ. ಹಾಗಾಗಿ ಮಾತಿನವರೆಲ್ಲ ಸೋಲುವುದೆಲ್ಲಿ ಕೇಳಿದರೆ ಪ್ರಯತ್ನಶೀಲರಲ್ಲಿ. ಅದನ್ನು ರಾಜ ಯಾವತ್ತು ಮಾತಾಡಿ ಸೋಲಬಾರದು, ಕೆಲಸ ಮಾಡಿ ಗೆಲ್ಲಬೇಕು. ಆ ರೀತಿ ಇರಬೇಕು. ಉತ್ಥಾನಹೀನ ರಾಜಾಹಿ ಬುದ್ಧಿಮಾನಪಿ ನಿತ್ಯಶಃ ಪ್ರದರ್ಶನೀಯ ಶತ್ರುಣಾಂ ಭುಜಂಗ ಇವ ನಿರ್ವಿಷ. ಒಂದೊಮ್ಮೆ ರಾಜ ಪೌರುಷ ಅವನದ್ದು ಬಾಯಲ್ಲಿ ಮಾತ್ರ ಆಗಿದ್ದರೆ ಎಂತಹ ಶತ್ರುಗಳಿಂದಲೂ ಸೋಲ್ತಾನ. ಎಷ್ಟು ಒಳ್ಳೆ ತೀಕ್ಷ್ಣವಾದ ಮತ್ಯವನೇ ರಾಜನಾಗಿರಲಿ, ಅವನು ದೈಹಿಕವಾಗಿ ಹೋರಾಡದಿದ್ರೆ, ಬಲಿಷ್ಠನಾಗಿ ಎದುರು ನಿಲ್ಲದಿದ್ರೆ, ನನಗೆ ಒಳ್ಳೆ ಬುದ್ಧಿಬಲ ಉಂಟು ಹೇಳಿದ್ರೆ ನೋಡಿ, ಬುದ್ಧಿಬಲದಿಂದ ಜಗಜ್ಜಟ್ಟಿಗಳನ್ನೆಲ್ಲ ಮಣಿಸ್ಲಿಕ್ಕೆ ಆಗುವುದಿಲ್ಲ. ಟ್ರಿಕ್ಕು ಗೊತ್ತಿಲ್ಲದೆ ಆಗುವುದಿಲ್ಲ. ನಾನು ಒಳ್ಳೆ ಬುದ್ಧಿಯನ್ನು ಕೆಲವೊಮ್ಮೆ ಮಾಡುವುದಿಲ್ಲ. ಶರೀರವು ಗಟ್ಟಿರ್ಬೇಕು, ಪ್ರಯತ್ನಶೀಲನೂ ಆಗಿರ್ಬೇಕು. ಅದರಿಂದ ರಾಜ ಯಾವತ್ತು ಒಂದೊಮ್ಮೆ ಪ್ರಯತ್ನಶೀಲನಾಗಿ ಇಲ್ಲದೇ ಇದ್ರೆ, ಕೆಲಸದಲ್ಲಿ ತೊಡಗದೇ ಇದ್ರೆ, ಅಂತವನನ್ನು ಎಷ್ಟು ಒಳ್ಳೆ ಬುದ್ಧಿಮಂತನಾದರೂ, ಶಾಸ್ತ್ರಜ್ಞನಾದರೂ, ಜ್ಞಾನಿಯಾದರೂ ಶತ್ರುಗಳು ಮಣಿಸಿ ಬಿಡುತ್ತಾರೆ, ಸೋಲ್ತಾನೆ. ಹೇಗೆ ಕೇಳಿದ್ರೆ ಹಾವು ಅಲ್ಲ, ಹಿಡಿಲಿಕ್ಕೆ ಆಗುವುದಿಲ್ಲ. ಆಗ್ತದೆ. ಹಾವನ್ನು ಬಗ್ಗಿಸಬಹುದು, ಅದನ್ನು ಗುದ್ದಬಹುದು. ಯಾವಾಗ ಅದು ವಿಷ ಇಲ್ಲ ಅಂತ ನೋಡಿ. ನಿರ್ವಿಷವಾದ ಹಾವನ್ನು ಹೇಗೆ ಬಗ್ಗಿಸ್ತಾರೆ, ಆಡಿಸ್ತಾರೆ, ಬಳಸ್ತಾರೆ, ಮಾಲೆ ಮಾಡಿಕೊಳ್ತಾರೆ, ತಿರುಗ್ತಾರೆ, ತಿರುಗಿಸ್ತಾರೆ, ಕಡ್ತಾರೆ, ಬೀಸಾಡ್ತಾರೆ, ಹೇಗೋ ಹಾಗೆ. ಯಾಕೆ? ಅದರಲ್ಲಿ ವಿಷ ಇಲ್ಲ, ಇಷ್ಟೇ. ಸತ್ವ ಇಲ್ಲ, ಅದರಲ್ಲಿ ಕಸು ಇಲ್ಲ. ಅದೇ ವಿಷ ಇದ್ದ ಇಷ್ಟು ಸಣ್ಣ ಹಾವಾದರೂ ದೂರ ಓಡ್ತಾರೆ. ಯಾಕೆ? ಕಚ್ಚಿದರೆ ಸಾಯಲೇಬಹುದು. ಆದ್ರಿಂದ ರಾಜ ಎಷ್ಟು ಬುದ್ಧಿಮಂತನಾದರೂ ಹಾವಿನಂತೆ ನಿರ್ವಿಷವಾದ ಹಾವಿನಂತೆ ಆಗ್ತಾನೆ. ಈ ಕೇರೆ, ಕಂದೊಡಿ ಅಲ್ಲ, ಅದ್ರಲ್ಲಿ ಹಾವು, ಅದರಲ್ಲಿ ವಿಷ ಆದ್ರೂ ಉಂಟು, ಒಳ್ಳೆ ಮುಂತಾದ್ದೆಲ್ಲ ಉಂಟು. ಹಾವು ವಿಷ ಇಲ್ಲದ ಹಾವುಗಳು ಸುಮಾರಿವೆ, ಪ್ರಯೋಜನ ಇಲ್ಲ ಅಂತಾನೆ. ರಾಜನು ಹಾಗೆ ಆಗ್ತಾನೆ. ಅವನಲ್ಲಿ ರಟ್ಟೆ ಬಲ ಇಲ್ಲ ಅಂತಾದ್ರೆ, ಪ್ರಯತ್ನ ಮಾಡೋದಿಲ್ಲ ಅಂತಾದ್ರೆ, ಶೂರನಲ್ಲದೇ ಇದ್ರೆ, ದಕ್ಷನಲ್ಲ ಅಂತಾದ್ರೆ, ಅವನನ್ನು ಎಷ್ಟು ಬುದ್ಧಿಮಂತನಾದರೂ ಶತ್ರುಗಳು ಬಡದಾಗ್ತಾರೆ, ಬಿಸಾಡಿ ಬಿಡ್ತಾರೆ. ಅದನ್ನು ಒಳ್ಳೆಯ ರಾಜ ಅವನು ಯಾವತ್ತೂ ಉದ್ಯಮಶೀಲನಾಗಬೇಕು ಅಂತ ಗುರುಗಳೇ ಬೃಹಸ್ಪತ್ಯಾಚಾರ್ಯ ಹೇಳಿದ್ದಾರೆ ಅಂತ. ಶತ್ರು ನೋಡಿ, ನಾವು ತಿಳ್ಕೊಂಡದ್ದು ಬಹಳ ದುರ್ಬಲ ಶತ್ರು ಅವನು ಒಬ್ಬನೇ ಇರುವುದು ಅಂತ. ಅವನು ಪದಾತಿ ಮಾತ್ರ ಆಗಿದ್ದಾನೆ, ಅಥವಾ ಅವನು ಕುದುರೆಗಳು ಮಾತ್ರ ಇರುವವನಿಗೆ, ಅಥವಾ ಆನೆಗಳ ಮಾತ್ರ ತಂದಿದ್ದಾನೆ. ಏಕಾಂಗೇನಾಭಿ ಸಂಭೂತಃ ಶತ್ರು ದುರ್ಗಮುಪಾಶ್ರಿತಃ ಸರ್ವಂ ತಾಪಯತೆ ದೇಶಂ ಅಪಿ ರಾಜ್ಞಃ ಸಮೃದ್ಧಿನಃ. ಬೇಕಾದಷ್ಟು ಬಲವುಳ್ಳ ರಾಜನನ್ನು ಸಹ ಒಂದೊಮ್ಮೆ ಅವನು ಕೋಟೆ ಮೇಲೆ ನುಗ್ಗಿದ ಅಂದ್ರೆ, ಶತ್ರು ಒಬ್ಬ ಸಣ್ಣವನಾದರೂ ಒಂದೇ ಬಲದಲ್ಲಿ ಬಂದಿದ್ರು ಅವನ್ನೆಲ್ಲರನ್ನು ಮುಗಿಸ್ತಾನೆ, ಸಂತಾಪಗೊಳಿಸ್ತಾನೆ, ಹೆಚ್ಚು ಕಡಿಮೆ ಮಾಡ್ತಾನೆ. ಆದ್ರಿಂದ ಕಡಿಮೆವ ಸಣ್ಣವ ಅಂತೆಲ್ಲ ನೋಡ್ಲಿಕ್ಕಿಲ್ಲ. ಎಂತಹ ಶತ್ರುಗಳಿಂದಲೂ ರಾಜ ಸೋಲ್ಲಿಕ್ಕೆ ಬರ್ತದೆ, ಅಂತಹ ಶತ್ರುವಿನ ತಾಪ ಇರ್ತದೆ. ಅದರಿಂದ ರಾಜನು ಸಹ ಗಟ್ಟಿ ಆಗಬೇಕು ಅಂತ. ಅವನೆಷ್ಟು ಜೋರಿ ಇರಬೇಕು ಕೇಳಿದ್ರೆ ಅವನು ಹೇಳ್ತಾನೆ, ಬಹಳ ಅದ್ದೂರಿಯಾಗಿ ಅವನು. ರಾಜ್ಯ ಕಮ್ಮಿ ಇಲ್ಲ, ರಾಜ್ಯಂ ಸುಮಹತ್ತತ್ರ ದುರ್ಧಾರ್ಯಂ ಅಕೃತಾತ್ಮಭಿ. ಪ್ರಯತ್ನ ಮಾಡದೇ ಇದ್ರೆ, ಪೌರುಷ ತೋರಿಸದೇ ಇದ್ರೆ ರಾಜ್ಯವನ್ನು ನೋಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ರಾಜ್ಯ ಭಾರಿ ದೊಡ್ಡದು ಮತ್ತೆ ಭಾರಿ ಕಷ್ಟದ್ದು ನಿಭಾಯಿಸುವಂಥದ್ದು. ನಶಕ್ಯ ಮೃದುನಾ ಓಡು. ಸಲೀಸಾಗಿ ಸುಲಭವಾಗಿ ಸಾಫ್ಟ್ ಆಗಿ ಇದ್ದುಕೊಂಡು ಬುದ್ಧಿಮಂತಿಗೆ ಮಾತ್ರ ನಾನು ಬಳಸ್ತೇನೆ ಅಂತ ಹೇಳಿಕೊಂಡ್ರೆ ನಡೆಯುವುದಿಲ್ಲ. ಮೃದುತನದಿಂದ ರಾಜನಿಂದ ದೊಡ್ಡ ಮಟ್ಟಿನ ಗಟ್ಟಿಯಾದ ಆಘಾತ ಸ್ಥಾನ ಮುದುಬಳಂ
ಬಹಳ ಜೋರಾದ ಪೆಟ್ಟು ಪುಡೆಯ ಹೋರಾಟ ದಂಗಳವೇ ರಾಜ್ಯ ಅಂದ್ರೆ. ಎಲ್ಲ ಸರ್ವಾಮಿಷವಂತಾರೆ, ಮಾಂಸದ ಮುದ್ದೆ ಇದ್ದಾಗೆ ಎಲ್ಲ ಹಕ್ಕಿಗಳು ದೌಡಾಯಿಸ್ತಾವೆ ತಿನ್ನಲಿಕ್ಕೆ, ಎಳಿಲಿಕ್ಕೆ ನೋಡುತ್ತಾರೆ. ಹಾಗೆ ಎಲ್ಲರೂ ತಿನ್ನಬೇಕಾದಂತಹ ವಸ್ತು ಆಗ್ತದೆ. ಹಾಗೆ ರಾಜ್ಯ ಎಲ್ಲರಿಂದಲೂ ಕಬಳಿಸಲು ಬೇಕಾದ ಸೊತ್ತಾಗಲಿಕ್ಕೆ ಹೋಗಿ ವ್ಯಕ್ತಿ ರಾಜನಾದವ ಸಾಮಾನ್ಯ ಮೃದು ಆಗಿರಬಾರದು. ಮತ್ತೆ ಜೋರಾಗಿದ್ರೆ ಪ್ರಜೆಗಳು ಎದುರಿ ಹೋಗ್ತಾರೆ. ಪೂರಾ ಕಠಿಣನೂ ಅಲ್ಲ, ಪೂರಾ ಮೃದು ಅಲ್ಲ. ಮತ್ತೆ ತಸ್ಮಾನ್ ಮಿಶ್ರೇಣ ಸತತಂ ವರ್ತಿತವ್ಯಂ ಯುಧಿಷ್ಠಿರ. ಹೇಗಿರಬೇಕು ಧರ್ಮರಾಜ ಕೇಳಿದ್ರೆ, ನೀನು ಅತ್ತ ಬಹಳ ಸಾಫ್ಟ್ ಆಗ್ಬಾರ್ದು, ತುಂಬಾ ದಾಕ್ಷಿಣ್ಯದವನು ಆಗ್ಬಾರ್ದು, ಭಾರಿ ನಿಷ್ಠುರನು ಆಗ್ಬಾರ್ದು, ತುಂಬಾ ಕ್ರೂರ ಕರಾಳನಾಗಿ ಕಾಣಬಾರ್ದು. ಮತ್ತೆ ಎರಡು, ಇದು ಮಿಶ್ರ ಸರ್ಕಾರ. ಮಿಶ್ರ ಅಂದ್ರೆ ತನ್ನ ಬುದ್ಧಿವಂತಿಕೆಯಲ್ಲಿಯೂ ತನ್ನ ಪೌರುಷದಲ್ಲಿಯೂ ಎರಡರಲ್ಲಿ ಇರಬೇಕಂತ. ಕೇವಲ ಬುದ್ಧಿ ಮಾತ್ರ ಪ್ರಯೋಗಿಸ್ತೇನೆ ಹೇಳಿದ್ರೆ ಅದು ಬ್ರಾಹ್ಮಣ್ಯ ಧರ್ಮ ಆಯಿತು, ಅದರಲ್ಲಿ ಬಗ್ಗುವುದಿಲ್ಲ ಕೆಲವರು. ನಾನು ಕೇವಲ ಪೌರುಷದಿಂದ ಬಗ್ಗಿಸ್ತೇನೆ ಹೇಳಿದ್ರೆ ಕೆಲವರಿಗೆ ಒಳ್ಳೆತನ ಇಲ್ಲ, ಅದರ ಪ್ರಯೋಜನ ಇಲ್ಲ ಆಗುತ್ತೆ. ಆದ್ರಿಂದ ಎರಡು ಬೇಕು, ಬುದ್ಧಿಯಿಂದಲೂ ಪೌರುಷದಿಂದಲೂ ರಾಜನಾದವ ಇದ್ರೆ ಬಹಳ ಚಂದವಾದ ರಾಜ್ಯವನ್ನು ಆತ ಪಡಿತಾನೆ, ನೋಡ್ಲಿಕ್ಕೆ ಬರುತ್ತೆ, ಪ್ರಜಾಕ್ಷೇಮ ಪ್ರಜಾ ರಕ್ಷಣೆ ಆಗುತ್ತೆ ಅಂತ ನಾನು ಸ್ವಲ್ಪ ಹೇಳಿದೆ ಅಂತ ಭೀಷ್ಮರು ಹೇಳುತ್ತಾರೆ. ನಿನಗೆ ರಾಜ್ಯ ವಿಷಯದಲ್ಲಿ ರಾಜಧರ್ಮದಲ್ಲಿ ನಾನು ನಿನಗೆ ಸಂಗ್ರಹ ಮಾಡಿ ಸ್ವಲ್ಪ ಹೇಳಿದ್ದೇನೆ. ಇನ್ನೇನಾದರೂ ಹೇಳಿದ್ದರಲ್ಲಿ ಕೇಳಲಿಕ್ಕಿದ್ರೆ ಪ್ರಶ್ನೆ ಇದ್ರೆ ನೀನು ಕೇಳಬಹುದು ಅಂತ ಧರ್ಮರಾಜನಿಗೆ ಬಿಡ್ತಾನೆ ಕೇಳಲಿಕ್ಕೆ ಅಂತ. ಆದರೆ ಧರ್ಮರಾಜ ಎಲ್ಲರೂ ಕೂತವರಲ್ಲಿ ಎಲ್ಲ ಕೃಷ್ಣ ಇದ್ದಾನೆ, ವ್ಯಾಸರು, ಸಾತ್ವಿಕಿ, ಸಂಜಯ ಎಲ್ಲರೂ ಸಹ ತಲೆಲ್ಲಾಡಿಸ್ತಾರೆ. ತುಂಬ ಖುಷಿಯಾಯಿತು ಅಂತ ತಿಳಿತಾರೆ. ಆದರೂ ಕೇಳಲಿಕ್ಕೆ ಇರತಕ್ಕಂಥ ಸಂಗತಿ ಇದ್ರೆ ಅದು ನಾಳೆ ಕೇಳುತ್ತೇನೆ ಅಂತ ಧರ್ಮರಾಜ ಹೇಳಿಬಿಡ್ತಾನೆ. ಅಂದರೆ ಈಗ ಅವನು ಹೇಳುತ್ತಾ ಕೇಳುತ್ತಾ ಒಂದು ದಿನ ಆಗಿದೆ ಅಂತ ನಮಗೆ ಅರ್ಥ ಆಯ್ತು. ಪ್ರಶ್ನೆ ಕೇಳಿ ಉತ್ತರಕ್ಕೆ ಸಂಶಯ ನಾಳೆ ಕೇಳುತ್ತೇನೆ, ಇವತ್ತಿನ ವಿಷಯದಲ್ಲಿ ಕೇಳುವಂಥದ್ದನ್ನು ನಾಳೆ ಕೇಳುತ್ತೇನೆ ಅಂತ ಹೇಳಿ ಅವರೆಲ್ಲ ಮತ್ತೆ ರಥ ಹತ್ತಿ ಹೋಗ್ಬೇಕು. ಅವರು ತನ್ನ ಹಸ್ತಿನಪುರದೆಡೆಗೆ, ಇಲ್ಲಿ ಕುರುಕ್ಷೇತ್ರದ ಒಂದು ಬದಿಯಲ್ಲಿ ಭೀಷ್ಮ ಇದ್ದಾನೆ. ಅವ್ರು ಹೋಗ್ತಾರೆ. ಹೋಗುವಾಗ ಅಂದ್ರೆ ಸಂಜೆ ಆಯಿತು ಅಂತ ಹೇಳ್ತಾನೆ ಧರ್ಮರಾಜ. ಸೂರ್ಯಾಸ್ತಕ್ಕೆ ತೆರಳಿದ, ನಮ್ಮನ್ನು ಇವತ್ತು ದಿನ ಕಳಿಸಿದ್ದಾನೆ ಸೂರ್ಯ, ಹಾಗಾಗಿ ನಾವು ಹೊರಡುತ್ತೇವೆ ಅಂತ ಧರ್ಮರಾಜ. ಅಂದ್ರೆ ಪ್ರತಿನಿತ್ಯ ಧರ್ಮರಾಜ ಹಸ್ತಿನಪುರದಿಂದ ರಥದ ಮೇಲೆ, ಧರ್ಮರಾಜ ಮಾತ್ರ ಅಲ್ಲ ಬರುವವರೆಲ್ಲರು, ಇನ್ನು ಋಷಿ ಮುನಿಗಳು ಅಲ್ಲಲ್ಲಿ ಕಣ್ಮರೆ ಆಗ್ತಾರೆ, ಕೆಲವರು ಅಲ್ಲೇ ಆಶ್ರಮ ಇತ್ತು ಹೇಳಿದ್ದಲ್ಲ ಕುರುಕ್ಷೇತ್ರ ಸುತ್ತ. ಒಂದಿನ ಕುರುಕ್ಷೇತ್ರದ ಬಗ್ಗೆ ಮಾತಾಡುತ್ತೇನೆ ನಾನು ಎಲ್ಲಿಯಾದ್ರೂ ಒಂದು ಕಡೆ. ಹಾಗಾಗಿ ಅಲ್ಲಿ ಎಲ್ಲ ಸುತ್ತಮುತ್ತಲ ಆಶ್ರಮಗಳಲ್ಲಿ ಇದ್ದಾರೆ, ಅಲ್ಲಲ್ಲಿ ಹೋಗಿಬಿಟ್ರು. ಇವರಂತೂ ಹಸ್ತಿನಪುರಕ್ಕೆ ಹೋಗ್ತಾರೆ, ಅಲ್ಲಿಂದ ಬರ್ತಾರೆ. ಕೃಷ್ಣ ವ್ಯಾಸರು ಎಲ್ಲ ಇದ್ದಾರೆ, ಹಾಗಾಗಿ ಎಲ್ಲರೂ ಅಲ್ಲಿಂದ ತೆರಳುತ್ತಾರೆ. ಹೀಗೆ ಒಂದು ದಿನ ಭೀಷ್ಮ ಮತ್ತು ಧರ್ಮಜನ ಪ್ರಶ್ನೋತ್ತರಗಳ ಚಿಂತನೆ. ಇನ್ನು ಮುಂದೆ ಹೆಚ್ಚಿನ ಪ್ರಶ್ನೆಗಳು ಬರ್ತವೆ ಭೀಷ್ಮನದ್ದು. ಈಗ ಧರ್ಮರಾಜ ಮೊದಲು ಕೇಳಿದ್ದಕ್ಕೆ ಭೀಷ್ಮ ಒಂದಿಷ್ಟು ಹೇಳಿಬಿಟ್ಟ ಅಂತಷ್ಟೇ. ಇನ್ನು ಧರ್ಮರಾಜ ಗಡಿಗಡಿಗೆ ಮಧ್ಯೆ ಮಧ್ಯೆ ಮಾತಾಡುತ್ತಾನೆ, ಮಾತಾಡುವ ಸಂಗತಿಗಳು ಬರ್ತವೆ. ಮತ್ತು ಎಷ್ಟು ದಿನದಲ್ಲಿ ಹೋಗಿ ಬಂದದ್ದೆಲ್ಲ ಸುದ್ದಿ ಬರುವುದಿಲ್ಲ. ಪ್ರತಿನಿತ್ಯ ಹೀಗೆ ಸಂಜೆ ಆಯಿತು ಅಂತ ಧರ್ಮರಾಜ ನಿಲ್ಲಿಸುವುದು, ಹೊರಡುವುದು, ಭೀಷ್ಮ ನಿಲ್ಲಿಸುವುದು, ಹೊರಡುವುದು. ಆನಂತರ ದಿನನಿತ್ಯ ನಡೆದಿದೆ ಹೊರಟಾಗ, ಸಂಜೆ ಆದಾಗ ಎನ್ನುವುದರ ಬಗ್ಗೆ ಒಂದು ಮುಂದಿನ ಚಿಂತನೆಯನ್ನು ಹೇಳುತ್ತೇನೆ. ಈಗ ಒಂದು ನಾವು ನೋಡಿಕೊಂಡಾಗ ಒಂದು 6-7 ಚಿಂತನೆಗಳು ನಮಗೆ ಸಾಗಿವೆ ಒಂದು ದಿನದಲ್ಲಿ ಅಂತ ನೋಡಿಕೊಂಡ್ರೆ. ಅಂದ್ರೆ ವಾಸ್ತವವಾಗಿ ಒಂದೇ ದಿನದಲ್ಲಿ ಅಷ್ಟುದ್ದನೆಯ ಚಿಂತನೆಯನ್ನು ಭೀಷ್ಮ ಕೊಟ್ಟಿದ್ದಾನೆ, ಅರುಹಿದ್ದಾನೆ, ವಿಸ್ತರಿಸಿದ್ದಾನೆ, ವಿವರಿಸಿದ್ದಾನೆ. ಹೀಗಾಗಿ ಇದನ್ನು ನಾವು ಕೇಳಲಿಕ್ಕುಂಟು ಹಾಗೆ ಅಂತ ಹೇಳಿದ್ದಾರೆ. ಹೇಳುವ ನಡೆಯನ್ನಿಟ್ಟುಕೊಂಡೇ ನಾನು ಹೇಳುತ್ತಾ ಇದ್ದೇನೆ. ಹೇಳಬೇಕಾದ್ರೆ ಹೊತ್ತಗೆಯಲ್ಲಿದ್ದ ಸೊತ್ತನ್ನು ತಿಳಿಸಿ ಅದನ್ನು ವಿವರಿಸಿ ಅವರಿಗೆ ಅರ್ಥೈಸಬೇಕು ಅಂತ ಕ್ರಮ. ಪುರಾಣಸ್ಥಂ ಪಠೇದ್ಗ್ರಂಥಂ ವ್ಯಾಖ್ಯಾಸೇಚ್ಛ ವಿಚಾರಯನ್ ಯಯಾಕಯಾಪಿ ವಾರಾಮ ಭಾಷೆಯ ದೇಶಭೇದತ. ಅವರು ಇಷ್ಟ ಆಗುವ ಭಾಷೆಯಲ್ಲಿ ಅದನ್ನು ಬಣ್ಣಿಸಬೇಕು, ತಿಳಿಸಬೇಕು, ವಿಚಾರಿಸಬೇಕು, ಚಿಂತನೆ ನಡೆಸಬೇಕು, ವಿವರಿಸಬೇಕು ಅಂತ ಅಲ್ಲಿನ ಸೊತ್ತನ್ನು ಓದಿ ಹೇಳಬೇಕು. ವಿದೌಟ್ ಟೆಸ್ಟ್ ಇಲ್ಲ. ಅದರಿಂದ ನಾವಿವತ್ತು ಧರ್ಮರಾಜ ಕೇಳಿದ, ಭೀಷ್ಮ ಹೇಳಿದ ಸೊಲ್ಲನ್ನೇ ಎತ್ತಿ ಕಿವಿಗೆ ಹಾಕಿ ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಇದು ಪ್ರಾಮಾಣಿಕವಾದ ಕ್ರಮ. ಇಷ್ಟೇ, ಇದರಾಚೆ ಇಲ್ಲ. ಇದರಾಚೆ ಯಾವುದನ್ನು ಹೇಳಲಿಕ್ಕೆ ಹೋಗ್ಲಿಲ್ಲ. ಅಲ್ಲಿದ್ದದ್ದನ್ನು ಹೇಳು, ಹೇಳಲಿಕ್ಕೆ ಬೇಕಾದಾಗ ಹೇಳು, ಹೇಳುವಂತೆ ತಿಳಿಸು, ಅವರ ಭಾಷೆಯಲ್ಲಿ ಮುಂದುವರಿಸು ಅನ್ನೋ ಹಾಗೆ. ಅದರಿಂದ ಅವರು ಕೇಳಿದ ಸಂಗತಿಯನ್ನು ಕೇಳಿದ್ದೇವೆ. ಮುಂದೆ ಅವರು ಹೊರಟಾಗ ಏನು ನಡೆದಿದೆ ಒಂದು ಅಂಶ ಇದೆ ಹೇಳಿದೆ. ಮುಂದೆ ಅವರು ಮುಟ್ಲಿ ನಮಗೇನು, ಮತ್ತೆ ನಾಳೆ ಬರ್ತಾರೆ, ಮತ್ತು ಚಿಂತನೆಯನ್ನು ಮುಂದುವರಿಸುವ 12
ಕೃಷ್ಣಾರ್ಪಣ ವಸ್ತು. ನಾರಾಯಣ ನಾರಾಯಣ ನಾರಾಯಣ.